ಏನಾಗುತ್ತೆ ಅಂದ್ರೆ ಗ್ರನೈಟ್ಸ್ ಅಲ್ಲಿ ಕಲ್ಲರ್ ಹಾಕಿ ಅದನ್ನ ಎನ್ಹಾನ್ಸ್ ಮಾಡ್ತಾರೆ. ಸೊ ಕಲರ್ ನ ಎನ್ಹಾನ್ಸ್ ಮಾಡ್ತಾರೆ. ಗ್ರನೈಟ್ ಇರೋದೇ ಬೇರೆ ಕಲರ್ ಹಾಕಿ ಅದನ್ನ ಕಲರ್ ಮಾಡಿ ಬ್ಯೂಟಿ ಪಾರ್ಲರ್ ಅಲ್ಲಿ ಮಾಡ್ತಾರಲ್ಲ, ಆ ತರ ಮಾಡೋದೇ ಬೇರೆ ಕಲರ್. ಸೊ ಇದನ್ನ ನೀವು ನೋಟಿಸ್ ಮಾಡ್ಬೇಕು. ಈಗ ನೀವು ಇದನ್ನ ಈ ಕಡೆ ನೋಡ್ತಾ ಇದೀರಾ. ಸೊ ಈಗ ನೋಡಿ ನಿಮ್ಗೆ ಸರ್ಪ್ರೈಸ್, ಈ ಕಡೆ ಬನ್ನಿ, ಇಲ್ಲಿ ನೋಡ್ತಾ ಇದೀರಲ್ಲ. ಸೊ ಇದು ಫಿನಿಶ್ ಆಗಿರೋಂತ ಕಲ್ಲು, ಇದು ಪಾಲಿಶ್ ಆಗಿರೋದು ಫೈನಲ್ ಔಟ್ಪುಟ್ ಇದು. ಸೊ ನೀವು ಹಿಂದೆಗಡೆ ಏನ್ ನೋಡಿದೀರಾ ಸೇಮ್ ಕಲರ್ ನಿಮ್ಗೆ ಇಲ್ಲಿ ಇರ್ಬೇಕು. ಸೊ ಅವಾಗ ಅದು ಆ ಕಲ್ಲು ಒರಿಜಿನಲ್ ಕಲ್ಲು ಅಂತ. ಹೌದಲ್ವಾ? ಇಲ್ಲಿ ಫಿನಿಶ್ ನೀವು ನೋಡ್ತಾ ಇದೀರಾ, ಇಲ್ಲಿ ಫಿನಿಶ್ ಇಲ್ಲ, ಇಲ್ಲಿ ಕರೆಕ್ಟ್ ಅಲ್ಲ? ಸೊ ಗ್ರನೈಟ್ಸ್ ಅಲ್ಲಿ ನೀವು ಇಲ್ಲಿಗೆ ತಗೊಳ್ಬೇಕು. ಸೊ ಇಲ್ಲಿಗೆ ತಗೊಂಡಾಗ ಇಷ್ಟು ಪೀಸ್ ಕಸ್ಟಮರ್ ಗೆ ಫ್ರೀ ಆಗಿ ಸಿಗ್ಬೇಕು. ಇದರಿಂದ ಆ ಕಡೆ ಇರೋದೆಲ್ಲ ಫ್ರೀ ಆಗಿ ಸಿಗ್ಬೇಕು. ಈ 4 ಅಡಿ ನೀವ್ ಏನ್ ನೋಡ್ತಾ ಇದೀರಾ, ಇದು ಕಸ್ಟಮರ್ ಗೆ ಫ್ರೀ ಆಗಿ ಸಿಗ್ಬೇಕು. ಹೌದಾ ಸರ್? ಈ ತರ ಇದ್ದಾಗ 100% ಸರ್ ಇದು ಜೆನ್ಯೂನ್ ಮೆಜರ್ಮೆಂಟ್. ಸ್ಕೋಪ್ ಅಲ್ಲಿ ನಾವು ಮೆಜರ್ಮೆಂಟ್ ಮಾಡೋದೇ ಹೀಗೆ. ನೀವು ಆರ್ಕಿಟೆಕ್ಟ್, ಫಾರ್ ಎಕ್ಸಾಂಪಲ್ ನೀವು ಮನೆ ಕಟ್ತಾ ಇದೀರಾ, ನಿಮ್ ಮನೆ ಕಟ್ಬೇಕಾದ್ರೆ ನಿಮ್ಗೆ ಆರ್ಕಿಟೆಕ್ಟ್ ಇದಾರೆ ಅಂದ್ರೆ, ಮೇಡಮ್ ಇಲ್ಲ ಸರ್ ನಾನು ಏನ್ ಯೂಸ್ ಮಾಡೋದು ಸರ್, ಫ್ಲೋರ್ ಅಲ್ಲಿ ನನಗೆ ತಣ್ಣಗಾಗೋದು ಬೇಡ, ನನಗೆ ಹೆಲ್ತ್ ಇಶ್ಯೂಸ್ ಬರೋದು ಬೇಡ, ನನಗೆ ತುಂಬಾ ಪ್ಯಾಟ್ರನ್ ಜಿಗ ಅಂತ ಇರಬಾರ್ದು, ನನಗೆ ಪ್ಲೈನ್ ಆಗಿರ್ಬೇಕು, ನೋಡೋದಕ್ಕೆ ಪೀಸ್ಫುಲ್ ಆಗಿರ್ಬೇಕು ಸರ್, ಇರೋದಕ್ಕೂ ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಅವ್ರು ಫಸ್ಟ್ ಪ್ರಿಫರ್ ಮಾಡೋದೇ ಕೋಟಾ ಸ್ಟೋನ್ ಹಾಕಿ. ಸೊ ನ್ಯಾಚುರಲ್ ಸ್ಟೋನ್, ಹೌದು, ವಿತ್ ಬೆನಿಫಿಟ್. ಎಸ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನ್ ನಿಮ್ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ, ಒಂದು ಹೊಸ ಗ್ರಾನೈಟ್ ಅಂಡ್ ಮಾರ್ಬಲ್ ಇನ್ಫಾರ್ಮೇಶನ್ ಜೊತೆ. ಕನ್ನಡಕೋರದಲ್ಲಿ ಗ್ರಾನೈಟ್ ಅಂಡ್ ಮಾರ್ಬಲ್ ಅಂತ ಬಂದಾಗ ಒಂದು ಕ್ವಾಲಿಟಿ ಅಂದ್ರೆ ಬರುವಂತದ್ದು ಸ್ಕೋಪ್ ಗ್ರಾನೈಟ್ ಅಂಡ್ ಮಾರ್ಬಲ್. ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ ಯೋಗಿ ಸರ್ ನಮ್ ಜೊತೆನೆ ಇದಾರೆ. ವೆಲ್ಕಮ್ ಮಾಡೋಣ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಜನ ನಿಮ್ಮನ್ನು ತುಂಬಾ ಇಷ್ಟ ಪಡ್ತಾರೆ, ಯಾಕಂತಂದ್ರೆ ಒಳ್ಳೊಳ್ಳೆ ನಾಲೆಜ್ ಕೊಡ್ತೀರಾ ಸರ್. ಗ್ರಾನೈಟ್ ಇರ್ಬೋದು, ಮಾರ್ಬಲ್ ಇರ್ಬೋದು. ಸೊ ಇಂದಿನ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ಜಾಸ್ತಿ ಮಾತಾಡ್ತಿದ್ವಿ ಸರ್ ನಾವು ಸರ್? ಈಗ ನಾನು ಸಿಮಿಲರ್, ನಾನು ಯಾವ್ದೇ ವಿಡಿಯೋ ಮಾಡಿದ್ರು ಕಸ್ಟಮರ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ಬಂದು ನಾಲೆಜ್. ಸೊ ಸರ್ ಕಲರ್ ನೋಡಿ ಯಾರು ಹೇಳ್ತಾರೆ ಇದು ಬ್ಲಾಕ್ ಕಲರ್ ಇದೆ, ಇದು ಕ್ರೀಮ್ ಕಲರ್ ಇದೆ ಅಂತ, ಬಟ್ ಅದು ಕ್ವಾಲಿಟಿ ಹೇಗೆ ಚೆಕ್ ಮಾಡೋದು? ಸೊ ಪ್ರತಿ ಸತಿ ನಾನು ಕ್ವಾಲಿಟಿ ಬಗ್ಗೆನೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಸೊ ದಟ್ ಎಲ್ಲಾ ಕಸ್ಟಮರ್ಸ್ ನನ್ನ ಹತ್ರ ತಗೊಂಡಿಲ್ಲ ಅಂದ್ರೆ ಓಕೆ ಸರ್, ಬಟ್ ಕ್ವಾಲಿಟಿ ಮೆಟೀರಿಯಲ್ ಕ್ವಾಲಿಟಿ ತಗೋಬೇಕು ಸರ್ ಅಲ್ವಾ? ಸೊ ಏನು ಅಂದ್ರೆ ಮನೆ ಒಂದ್ಸತಿ ಕಟ್ಟೋದು ಸರ್, ಎಲ್ಲಾರು ಶರ್ಟ್ 1000 ರೂಪಾಯಿ 3 ಅಂತ ಆಫರ್ ಕೊಡ್ತಾರೆ, ಹೋಗಿ ನಾವು ತಗೊಳ್ತೀವಿ. ಬಟ್ ಕಲ್ಲು ನಾವು ಮನೆ ಕಟ್ಟಬೇಕಾದ್ರೆ ಒಂದೇ ಸತಿ ತಗೊಳ್ಳೋದು. ಸೊ ಅದರಿಂದ ಈ ವಿಡಿಯೋದಲ್ಲೂ ನಿಮ್ಗೆ ಕ್ವಾಲಿಟಿ ಬಗ್ಗೆ, ಒಂದು ಗ್ರನೈಟ್ ಇಲ್ಲ ಅಂದ್ರೆ ಮಾರ್ಬಲ್ ಅಂತ ತಗೊಳ್ಬೇಕಾದ್ರೆ ಏನೇನ್ ಇನ್ಫಾರ್ಮೇಶನ್ಸ್ ನಾವು ನೋಡ್ಬೇಕಂದ್ರೆ ಕ್ವಾಲಿಟಿ ಚೆಕ್ಸ್ ಹೇಗ್ ಮಾಡ್ಬೇಕು ಎಲ್ಲಾನು ನಾನು ಬ್ರೀಫ್ ಆಗಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ನಮ್ಮಲ್ಲಿ ಒಂದು ಕೆಲವೊಂದು ನ್ಯೂ ಅರೈವಲ್ಸ್ ಬಂದಿದೆ, ಅದನ್ನು ನಿಮ್ಗೆ ತೋರಿಸ್ತಿರಲ್ವಾ? ಸ್ಕೋಪ್ ಅಂತ ಬಂದಾಗ ಗ್ರನೈಟ್ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ, ಮಾರ್ಬಲ್ ಯಾವ ರೇಟ್ ಇಂದ? ಸರ್ ನಮ್ಮಲ್ಲಿ ಪ್ರತಿ ಸತಿಯೂ ಅಷ್ಟೇ ನಾನು ಹೇಳ್ತೀನಿ, ನಮ್ಮಲ್ಲಿ ಗ್ರನೈಟ್ 50 ರೂಪಾಯಿಂದಾನೇ ಸ್ಟಾರ್ಟ್ ಆಗುತ್ತೆ. ಜಸ್ಟ್ 50 ರೂಪೀಸ್ ಇಂದಾನೆ ನಮ್ ದೇವನಹಳ್ಳಿ ಗ್ರನೈಟ್, ನಮ್ಮ ಬೆಂಗಳೂರು ಗ್ರನೈಟ್ ನಾವು ಕೊಡ್ತೀವಿ. ಸರಿ. ಮಾರ್ಬಲ್ ನನಗೆ ಸರ್ ಲಾಸ್ಟ್ ನಾವು ಜನವರಿನಲ್ಲಿ ನಿಮ್ಗೆ ಗೊತ್ತಿದೆ, ನಾವು ನ್ಯೂ ಇಯರ್ ಗೆ ಆಫರ್ ಕೊಟ್ಟಿದ್ವಿ. ಮಾರ್ಬಲ್ 250 ರೂಪಾಯಿಗೆ ಆಫರ್ ಕೊಟ್ಟಿದ್ವಿ. ಸೊ ಸೇಮ್ ಈ ಸತಿನೂ ಅಷ್ಟೇನೆ, ನಿಮಗೆ ಆ ಏನ್ ನ್ಯೂ ಇಯರ್ ಆಫರ್ ಇದೆ ಅದನ್ನ ನಾವು ಎಕ್ಸ್ಟೆಂಡ್ ಮಾಡ್ತಾ ಇದೀವಿ. ಸೊ ದಟ್ ಕಸ್ಟಮರ್ಸ್ ಈ ಮಂತ್ ಅಲ್ಲೂ ಕೂಡ ಆ ನ್ಯೂ ಇಯರ್ ಆಫರ್ ಮೆಟೀರಿಯಲ್ ನ ಪರ್ಚೇಸ್ ಮಾಡಬಹುದು, 100%. ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ. ಸ್ಕೋಪ್ ಗ್ರಾನೈಟ್ ಅಂಡ್ ಮಾರ್ಬಲ್ ನ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಬನ್ನಿ, ತುಂಬಾ ನಾಲೆಜ್ ಇದೆ ಸರ್ ಹತ್ರ, ತಗೊಳ್ಳೋಣ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ವೀಕ್ಷಕರೇ. ಸರ್ ನಾಲೆಜ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ವಾಶ್ ಮಾಡ್ತಾ ಇದ್ದೀರಾ ನೋಡಿ ಸರ್, ಇದೇನೆ ನಾಲೆಜ್ ಅನ್ನೋದು. ಓಕೆ. ಸೊ ಏನು ಅಂದ್ರೆ ನಿಮ್ಗೆ ನಾನು ಮತ್ತೆ ಹೇಳ್ತಾ ಇದೀನಿ ನೋಡಿ, ಇದು ಒಂದು ಕ್ವಾಲಿಟಿ ಚೆಕಿಂಗ್ ಇದು. ಸೊ ಹೇಗೆ ಅಂದ್ರೆ ಈ ಕಲ್ಲು ನೀವು ನೋಡ್ತಾ ಇದೀರಲ್ಲ, ಹೌದು, ಇದು ಬಂದು ನ್ಯಾಚುರಲ್ ರಾ ಕಲ್ಲು. ಇದು ರಾಕ್ ಕಲ್ಲು. ಹೌದು, ನಮ್ಗೆ ಸಿಗದ ಈ ರೀತಿ ಕಲ್ಲು. ಈ ಕಡೆ ನೀವು ನೋಡ್ತಾ ಇದೀರಾ, ಕರೆಕ್ಟ್ ಅಲ್ಲ? ಇದ್ರ ಮೇಲೆ ನೀರ್ ಹಾಕಿದೀನಿ, ಇದ್ರ ಮೇಲೆ ನಿಮ್ಗೆ ಡಿಸೈನ್ ಕಾಣ್ತದೆ, ಇದ್ರ ಮೇಲೆ ಡ್ರೈ ಇದೆ, ಅದು ಗೊತ್ತಾಗ್ತಾ ಇಲ್ಲ. ಯಾವಾಗ್ಲೂ ಅಷ್ಟೇನೆ ನೀವು ಕಲರ್, ನಾನು ಇದು ಏನಕ್ಕೆ ಇಲ್ಲಿ ನೀರ್ ಹಾಕಿದೀನಿ ಅಂದ್ರೆ ಸರ್, ಯೂಶಲಿ ಏನಾಗುತ್ತೆ ಅಂದ್ರೆ ಗ್ರನೈಟ್ಸ್ ಅಲ್ಲಿ ಕಲರ್ ಹಾಕಿ ಅದನ್ನ ಎನ್ಹಾನ್ಸ್ ಮಾಡ್ತಾರೆ. ಸೊ ಕಲರ್ ನ ಎನ್ಹಾನ್ಸ್ ಮಾಡ್ತಾರೆ. ಗ್ರನೈಟ್ ಇರೋದೇ ಬೇರೆ ಕಲರ್ ಹಾಕಿ ಅದನ್ನ ಕಲರ್ ಮಾಡಿ ಬ್ಯೂಟಿ ಪಾರ್ಲರ್ ಅಲ್ಲಿ ಮಾಡ್ತಾರಲ್ಲ, ಆ ತರ ಮಾಡೋದೇ ಬೇರೆ ಕಲರ್. ಸೊ ಇದನ್ನ ನೀವು ನೋಟಿಸ್ ಮಾಡ್ಬೇಕು. ಈಗ ನೀವು ಇದನ್ನ ಈ ಕಡೆ ನೋಡ್ತಾ ಇದೀರಾ. ಸೊ ಈಗ ನೋಡಿ ನಿಮ್ಗೆ ಸರ್ಪ್ರೈಸ್, ಈ ಕಡೆ ಬನ್ನಿ, ಇಲ್ಲಿ ನೋಡ್ತಾ ಇದೀರಲ್ಲ. ಸೊ ಇದು
ಫಿನಿಶ್ ಆಗಿರೋಂತ ಕಲ್ಲು, ಇದು ಪಾಲಿಶ್ ಆಗಿರೋದು ಫೈನಲ್ ಔಟ್ಪುಟ್ ಫೈನಲ್ ಔಟ್ಪುಟ್ ಇದು. ಸೊ ನೀವ್ ಹಿಂದೆಗಡೆ ಏನ್ ನೋಡಿದೀರಾ ಸೇಮ್ ಕಲರ್ ನಿಮ್ಗೆ ಇಲ್ಲಿ ಇರ್ಬೇಕು. ಸೊ ಅವಾಗ ಅದು ಆ ಕಲ್ಲು ಒರಿಜಿನಲ್ ಕಲ್ಲು ಅಂತ. ಸೊ ಇಲ್ಲಿ ಬೇರೆ ಕಲರ್ ಇದ್ದಲ್ಲಿ ಅವರು ಎಪಾಕ್ಸಿನಲ್ಲಿ ಕಲರ್ ಕೋಟಿಂಗ್ ಮಾಡಿರ್ತಾರೆ. ಕಲರ್ ಕೋಟಿಂಗ್ ಮಾಡಿದಾಗ ಅದು ಕ್ರಮಾಂತರ ಏನು ಅಂದ್ರೆ ನಾವು ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಆ ಕಲರ್ ಹೋಗ್ಬಿಟ್ಟು ರೆಗ್ಯುಲರ್ ಕಲರ್ ಕಾಣಿಸುತ್ತೆ ನಮ್ಗೆ. ಅವಾಗ ನೀವು ಯೋಚನೆ ಮಾಡ್ತಾರೆ ಈ ಕಲ್ಲಲ್ವಲ್ಲ ನಾವು ತಗೊಂಡಿದ್ದು, ಇದೇನಿದೆ ಇದು ಇಲ್ಲಾಂದ್ರೆ ನ್ಯಾಚುರಲ್ ಅಂತ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಇದು ಫಸ್ಟ್ ಪಾಯಿಂಟ್ ನಿಮ್ಗೆ ಕ್ವಾಲಿಟಿನಲ್ಲಿ ಗೊತ್ತಾಯ್ತಲ್ಲ ಸರ್. ಇದು ಚೆಕ್ ಮಾಡ್ಕೋಬಹುದು 100%. ನೀವು ನೀರ್ ತಗೊಂಡು ಹಿಂದೆಗಡೆ ಗ್ರಾನೈಟ್ ಹಿಂದೆಗಡೆ ಒಂದ್ ಸ್ವಲ್ಪ ನೀರ್ ಹಾಕಿದ್ರೆ 100% ಗೊತ್ತಾಗುತ್ತೆ. ಅಲ್ಲ ಸರ್, ಶೋರೂಮ್ ಅವ್ರು ಅಲೋ ಮಾಡ್ತಾರ ಇದನ್ನ? ಸರ್ ಯೂಶಲಿ ಮಾಡ್ಬೇಕು. ಇಫ್ ಅವ್ರು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ದೇ ಆರ್ ನಾಟ್ ಜೆನ್ಯೂನ್, ಸಿಂಪಲ್ ಅಂತ ಹೇಳ್ಬೋದು ಸರ್. ಹಂಗೆ ಹೇಳ್ಬೇಕು. ನೆಕ್ಸ್ಟ್ ಏನ್ ಪಾಯಿಂಟ್ ಕೊಡ್ತಾ ಇದ್ದಾರೆ ಸರ್? ನೆಕ್ಸ್ಟ್ ನೋಡಿ, ನನ್ನ ಕೈಯಲ್ಲಿ ಒಂದು ಆಯುಧ ಇದೆ. ಆಯುಧ ಅಂತಾನೆ ಹೇಳ್ಬೋದು ಮಾರ್ಬಲ್ಸ್ ಅಲ್ಲಿ. ಸೊ ಇದು ಒಂದು ಕ್ಯಾಲಿಪರ್ಸ್ ಅಂತ ಕರಿತೀವಿ. ಇದರಲ್ಲಿ ನಾವು ಚೆಕ್ ಮಾಡ್ತೀವಿ, ಮಿಲಿಮೀಟರ್. ಸೊ ಗ್ರನೈಟ್ಸ್ ನಾವು ಯಾವಾಗ್ಲೂ ಥಿಕ್ನೆಸ್ ಚೆಕ್ ಮಾಡೋದು ಮಿಲಿಮೀಟರ್ಸ್ ಅಲ್ಲಿ. ತುಂಬಾ ಜನ ಸ್ಮಾರ್ಟ್ ಆಗಿ ಬರ್ತಾರೆ, ಹಿಂಗೆ ಟೇಪ್ ತೆಗೆದ್ಬಿಟ್ಟು ಚೆಕ್ ಕರೋ ಅಂತ ಹೇಳ್ಬಿಟ್ಟು ನೋಡಿ 18 ಇದೆ ಅಂತ ತೋರಿಸ್ತಾರೆ. ಬಟ್ ಟೇಪ್ ಅಲ್ಲಿ ಯಾವತ್ತೂ ಅಕ್ಯುರೇಟ್ ಆಗಿ ಗೊತ್ತಾಗೋದಿಲ್ಲ, ಬರಲ್ಲ ಥಿಕ್ನೆಸ್ ಮಿಲಿಮೀಟರ್ಸ್ ಅಲ್ಲಿ. ಸೊ ಅದಕ್ಕೆ ಇದನ್ನ ಮಾಡಿರೋದು ಕ್ಯಾಲಿಪರ್ಸ್ ಅಂತ. ಸೊ ಯೂಶಲಿ ಇದರಿಂದ ನಮ್ಗೆ ಅಕ್ಯುರೇಟ್ ಆಗಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸರ್ ಗ್ರನೈಟ್ಸ್ ಅಂಡ್ ಮಾರ್ಬಲ್ಸ್ ಅಲ್ಲಿ +or- 1 mm ಅಂತ ಕರಿತೀವಿ ಸರ್. ಸೊ ಈಗ ನಾನು 18 mm ಅಂತ ಹೇಳ್ತೀನಿ. ಸೊ +or- 1 mm. ಸೊ 18 ಅಂದ್ರೆ 17 ಇಂದ 18 ಒಳಗಡೆ ಇರಬೇಕು, ಇಲ್ಲಾಂದ್ರೆ 17 mm ಇರಬೇಕು. 17 ಗಿನ್ನ ಕಮ್ಮಿ ಆಗ್ಬಾರ್ದು. 17 ಗಿನ್ನ ಕಮ್ಮಿ ಆಗಿದೆ ಅಂದ್ರೆ ಅವರು 18 mm ಕಟ್ ಮಾಡಿಲ್ಲ, ಅದು ಇನ್ನು ಕಮ್ಮಿಗೆ ಕಟ್ ಮಾಡಿ ಅವರು. ಈಗ ಏನಾಗತ್ತೆ ಅಂದ್ರೆ ಕಮ್ಮಿ ಕಟ್, ನೀವು ಯೋಚನೆ ಮಾಡ್ಬೋದು, ಕಮ್ಮಿ ಕಟ್ ಮಾಡಿದ್ರೆ ಅವ್ರಿಗೆ ಏನ್ ಲಾಭ ಸರ್? ಈಗ ಒಂದು ಬ್ಲಾಕ್ ನಾನು ಕಟ್ ಮಾಡಿದಾಗ ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ನೋಡ್ತಾ ಇದೀರಾ ನೀವು, ಇದು ಒಂದು ಬ್ಲಾಕ್ ನಾನು ಕಟ್ ಮಾಡಿದಾಗ ಇಲ್ಲಿ ನನಗೆ ಒಂದು 30 ಪೀಸ್ ಸಿಕ್ತು ಅಂತ ಅನ್ಕೊಳ್ಳಿ. ಸರಿ, ನಾನು 18 mm ಇಂದ ಅದನ್ನ 16 mm ಗೆ ಕಮ್ಮಿ ಮಾಡಿದ್ರೆ ನನಗೆ 30ಕ್ಕಿಂತ 35ರಿಂದ 36 ಪೀಸ್ ಸಿಗುತ್ತೆ. ಎಕ್ಸ್ಟ್ರಾ ಸಿಗುತ್ತೆ. ಸೊ 6 ಪೀಸ್ ದುಡ್ಡು ನನಗೆ ಎಕ್ಸ್ಟ್ರಾ ಬಂದಂಗೆ ತಾನೆ, ಒಂದ್ 50,000 ನಾನು ಎಕ್ಸ್ಟ್ರಾ ದುಡ್ದಂಗೆ. ಸೊ ಆ ರೀತಿ ಆಗುತ್ತೆ. 18 mm ಅಂತ ಹೇಳಿ 16 mm ಕೊಡ್ತಾರೆ. ಸೊ ನಿಮ್ಗೆ ಹೇಗ್ ಚೆಕ್ ಮಾಡೋದು ನಾನು ಹೇಳ್ತೀನಿ ನೋಡಿ. ಇದು ಈಗ ನಾವು 18 mm ಗ್ರನೈಟ್ ಇದು. ಸೊ 18 mm ಗ್ರನೈಟ್ ಅಲ್ಲಿ ನಾನು ಕ್ಯಾಲಿಪರ್ಸ್ ಅಲ್ಲಿ ಚೆಕ್ ಮಾಡ್ತಾ ಇದೀನಿ. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ 17.2 ಗೊತ್ತಾಯ್ತಲ್ಲ ಸರ್? ಗೊತ್ತಾಯ್ತು. ಈ ತರ ಬರುತ್ತೆ. 17 ಇಂದ 18 mm ಒಳಗಡೆ 100% ಇರಬೇಕು. 18 mm ಅಂತ ಅವ್ರು ಹೇಳಿದಾಗ ಇದು ಎಲ್ಲಿ ಸಿಗುತ್ತೆ? ನಾವ್ ಹೆಂಗ್ ತಗೊಂಡೋಗೋದು ಸರ್? ಇದು ತಗೊಳ್ಬಹುದು ನೀವು ಅಮೆಝಾನ್ ಅಲ್ಲಿ. ಕ್ಯಾಲಿಪರ್ಸ್ ಅಂತ ಹಾಕಿದ್ರೆ ಅಮೆಝಾನ್ ಅಲ್ಲಿ ಸಿಗುತ್ತೆ. 500-600 rupees ಇರುತ್ತೆ. ಯೂಶಲಿ ನೀವು ಅಂಗಡಿನಲ್ಲೇ ಸಿಗುತ್ತೆ ಸರ್. ಅವ್ರು ಕೇಳ್ಬೇಕು ನೀವು, ಸರ್ ಕ್ಯಾಲಿಪರ್ಸ್ ಕೊಡಿ ಒಂದ್ಸತಿ ಚೆಕ್ ಮಾಡಿ. ಅಂಗಡಿನಲ್ಲಿ ಇರುತ್ತಾ? 100% ಪ್ರತಿಯೊಬ್ಬರು ಅಂಗಡಿನಲ್ಲೂ ಇರುತ್ತೆ. ಯಾಕೊತ್ತಾ ಸರ್, ಇದನ್ನ ಪರ್ಚೇಸ್ ಮಾಡ್ಕೊಂಡು ಹೋಗೋದು ನಮ್ ಕೈಲಿ ಆಗಲ್ಲ. ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ನಾನು ಏನ್ ಹೇಳ್ತಾ ಇದೀನಿ, ಯೂಶಲ್ ಆಗಿ ನಮ್ ಕಾಂಟ್ರಾಕ್ಟರ್ಸ್ ಅವ್ರು ಇವರೆಲ್ಲ ಇದ್ದಾಗ ಅವ್ರು ಇದನ್ನ ಒಂದು ತಗೊಳ್ಬಹುದು ಬೇಕಂದ್ರೆ. ಸೊ ಅವ್ರ ಸೇಫ್ಟಿಗೆ. ನಮ್ಮ ರೀಟೇಲ್ ಕಸ್ಟಮರ್ಸ್ ನೀವು ಅಂಗಡಿನಲ್ಲೇ ಕೇಳ್ಬೋದು, ನಾನು ಕ್ಯಾಲಿಪರ್ಸ್ ಅಲ್ಲಿ ನಾನು ಥಿಕ್ನೆಸ್ ಚೆಕ್ ಮಾಡ್ತೀನಿ ಅಂತ. ತೊಂದರೆ ಏನಿಲ್ಲ ಸರ್. ಇದು ನೀವು ಅಲೋ ಮಾಡ್ತೀರಾ? 100% ನಮ್ ಸ್ಕೋಪ್ ಗ್ರನೈಟ್ಸ್ ಅಲ್ಲಿ ಮಾರ್ಬಲ್ಸ್ ಅಲ್ಲಿ ನಾವು ಅಲೋ ಮಾಡ್ತೀವಿ. 100% ಮಾಡ್ತೀವಿ. ಸೊ ಏನಕ್ಕೆ ಅಂದ್ರೆ ಮತ್ತೆ ನಿಮ್ಗೆ ಹೇಳ್ತಾ ಇದೀನಿ, ನಮ್ದು ಕ್ವಾಲಿಟಿ ಸರ್. ಕೆಲವೊಂದು ನಮ್ಮಲ್ಲಿ 16 mm ಇದೆ, ಬಟ್ ಅದನ್ನ ನಾವು 16 mm ಅಂತಾನೆ ಹೇಳಿ ಮಾರ್ತೀವಿ. ಹೌದು, 16 mm ಏನಕ್ಕೆ ಕಟ್ ಮಾಡ್ತೀವಿ ಅಂದ್ರೆ ಗ್ರನೈಟ್ ಹಾರ್ಡ್ನೆಸ್ ಜಾಸ್ತಿ ಇದ್ದಾಗ 18 mm ಬೇಡ, 16 mm 18 mm ಅಲ್ಲಿ ಬರೋ ಹಾರ್ಡ್ನೆಸ್ ನಮ್ಗೆ 16 mm ಅಲ್ಲೇ ಸಿಗುತ್ತೆ ಕೆಲವೊಂದು ಗ್ರನೈಟ್ಸ್ ಅಲ್ಲಿ. ಸೊ ಆ ಸಮಯದಲ್ಲಿ ನಾವು 16 mm ಗ್ರನೈಟ್ಸ್ ನ ಕಟ್ ಮಾಡ್ತೀವಿ. ಸೊ ಅದು ರೇಟ್ ಕಮ್ಮಿ ಇರುತ್ತೆ ಸರ್? ಅದು ರೇಟ್ ಯೂಶಲಿ ಕಮ್ಮಿ ಆಗುತ್ತೆ ಸರ್. ಇದಕ್ಕಿಂತ 10-15 ರೂಪಾಯಿ 100% ಕಮ್ಮಿ ಆಗಿ. ಸೂಪರ್ ಸರ್. ಇಲ್ಲೇನ್ ತೋರಿಸ್ತಾ ಇದ್ರ ಸರ್? ಇಲ್ಲಿ ನಿಮ್ಗೆ ಒಂದ್ ಕಡೆ ಕರ್ಕೊಂಡ್ ಬಂದಿದ್ದೀನಿ, ತುಂಬಾ ನಡೆದು. ಏನ್ ಇಲ್ಲಿ ಎಲ್ಲ ನೀವು ನೋಡಿದ್ರಿ, ಇಲ್ಲೊಂದ್ 2-3 ಸ್ಲಾಬ್ ಅಂಕು ಡೊಂಕು ಆಗಿದೆ. ಸೊ ಇಲ್ಲಿ ನಿಮ್ಗೆ ಏನಕ್ಕೆ ನಾನು ಕರ್ಕೊಂಡ್ ಬಂದಿದ್ದೀನಿ ಅಂದ್ರೆ, ಕಸ್ಟಮರ್ಸ್ ಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಾನು ಕರ್ಕೊಂಡ್ ಬಂದಿದ್ದೀನಿ. ಹೇಳಿ. ಸೊ ಏನು ಅಂದ್ರೆ ನೋಡಿ ಸರ್, ಇದು ಮೆಜರ್ಮೆಂಟ್ ಅಂತ ಕರಿತೀವಿ ಸರ್. ನಾನು ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ, ಮೆಜರ್ಮೆಂಟ್ ಅಲ್ಲಂತೂ ತುಂಬಾ ಮೋಸ ನಡೀತಾ ಇದೆ ಸರ್ ಮಾರ್ಕೆಟ್ ಅಲ್ಲಿ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ಕ್ವಾಲಿಟಿ ಇಷ್ಟೊತ್ತು ನಾವು ಚೆಕ್ ಮಾಡಿದ್ವಿ, ಥಿಕ್ನೆಸ್ ಚೆಕ್ ಮಾಡ್ಬೇಕು, ಅದು ಮಾಡ್ಬೇಕು ಅಂತ. ಇದ್ರಲ್ಲಿ ನಮ್ಗೆ ಮೆಜರ್ಮೆಂಟ್ ಅಲ್ಲಿ ತುಂಬಾ ಜನ ಮೋಸ ಮಾಡ್ತಾರೆ. ಸೊ ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಸರ್. ಗ್ರನೈಟ್ ಮೆಜರ್ಮೆಂಟ್ ಯಾವಾಗ್ಲೂ ಡಿಫ್ರೆಂಟ್ ಆಗಿರುತ್ತೆ. ಮಾರ್ಬಲ್ ಮೆಜರ್ಮೆಂಟ್ ಡಿಫ್ರೆಂಟ್, ಗ್ರನೈಟ್ ಮೆಜರ್ಮೆಂಟ್ ಡಿಫ್ರೆಂಟ್. ಸರಿ. ಸೊ ಈ ಗ್ರನೈಟ್ ಅಲ್ಲಿ ನೋಡಿ, ಇದು ಇಲ್ಲಿ ಈವನ್ ಆಗಿಲ್ಲ. ಸೊ ಎಲ್ಲೂ ಈವನ್ ಆಗಿ ಬರಲ್ಲ ಸರ್. ಕೆಲವೊಂದ್ ಬ್ಲಾಕ್ಸ್ ಈವನ್ ಆಗಿ ಬರುತ್ತೆ. ಕೆಲವೊಂದ್ ಕಡೆ ಹಿಂಗೆ ಹಿಂದೆ ಮುಂದೆ ಕಟ್ ಆಗಿರುತ್ತೆ. ಏನಂದ್ರೆ ಅಲ್ಲಿಂದ ಬ್ಲಾಕ್ಸ್ ತಗೋಬರ್ಬೇಕು, ಸಿಲ್ಸೋ ಟೈಮ್ ಅಲ್ಲಿ ಅಲ್ಲಿ ಡ್ಯಾಮೇಜ್ ಆಗಿರುತ್ತೆ. ಬಟ್ ಅದು ಕಸ್ಟಮರ್ ತಲೆ ಮೇಲೆ ಬರಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ನೀವು ನೋಡಿ, ನಾನು ಎಲ್ಲಿ ಕಮ್ಮಿ ಇದೆ ಅಲ್ಲಿಂದ ಮೆಜರ್ ಮಾಡ್ಬೇಕು. ಎಲ್ಲಿ ಕಮ್ಮಿ ಇದೆ ಅಲ್ಲಿಂದ ನೀವು ಇಲ್ಲಿ ಬರ್ಬೋದು. ಅದಕ್ಕೆ ನಾನು ಈ ಕಲ್ ಹತ್ರ ಕರ್ಕೊಂಡ್ ಬಂದಿರೋದು. ಸೊ ಆ ಕಡೆ ಅಲ್ಲಿ ಬನ್ನಿ ನೋಡಿ, ಇಲ್ಲಿ ನೋಡ್ತಾ ಇದೀರಲ್ಲ, ಇಲ್ಲಿ 89.
ಏನಕ್ಕೆ ಇಲ್ಲಿಗೆ ಇಲ್ಲಿ ಸ್ಟಾಪ್ ಗೊತ್ತಾಯ್ತಾ? ಮಾಡಿದ್ರಿ? ಕಲ್ಲು ಅಲ್ಲಿಗೆ end ಆಗುತ್ತೆ. ಹೌದಲ್ವಾ, ಇಲ್ಲಿ ಫಿನಿಶ್ ನೀವು ನೋಡ್ತಾ ಇದೀರಾ, ಇಲ್ಲಿ ಫಿನಿಶ್ ಇಲ್ಲ ಇಲ್ಲಿ, ಹ್ಮ್. ಕರೆಕ್ಟ್ ಅಲ್ಲ? ಸೊ ಗ್ರನೈಟ್ಸ್ ಅಲ್ಲಿ ನೀವು ಇಲ್ಲಿಗೆ ತಗೊಳ್ಬೇಕು. ಸೊ ಇಲ್ಲಿಗೆ ತಗೊಂಡಾಗ ಇಷ್ಟು ಪೀಸ್ ಕಸ್ಟಮರ್ ಗೆ ಫ್ರೀ ಆಗಿ ಸಿಗ್ಬೇಕು. ಸೊ ಇದರಿಂದ ಆ ಕಡೆ ಇರೋದೆಲ್ಲ ಫ್ರೀನಾ? ಫ್ರೀ ಆಗಿ ಸಿಗ್ಬೇಕು. ಈ 4 ಅಡಿ ನೀವ್ ಏನ್ ನೋಡ್ತಾ ಇದೀರಾ, ಇದು ಕಸ್ಟಮರ್ ಗೆ ಫ್ರೀ ಆಗಿ ಸಿಗ್ಬೇಕು. ಹೌದಾ ಸರ್? ಈ ತರ ಇದ್ದಾಗ 100% ಸರ್ ಇದು ಜೆನ್ಯೂನ್ ಮೆಜರ್ಮೆಂಟ್. ಸ್ಕೋಪ್ ಅಲ್ಲಿ ನಾವು ಮೆಜರ್ಮೆಂಟ್ ಮಾಡೋದೇ ಹೀಗೆ. ಮೆಜರ್ಮೆಂಟ್ಸ್ ಅಲ್ಲಿ ಮೋಸ ಮಾಡೋದು ಸರ್, ಅದೇ ಹೇಳ್ತಾ ಇದೀನಲ್ಲ, ನಮ್ಮ ಅಂಗಡಿ 15 ವರ್ಷದಿಂದ ಇದೆ. ಸೊ ಏನು ಅಂದ್ರೆ ನಾವು ಇದೆಲ್ಲ ಎನ್ಶೂರ್ ಮಾಡ್ತಾ ಇರೋದ್ರಿಂದಾನೇ ನಮ್ಮ ಅಂಗಡಿ 15 ವರ್ಷದಿಂದ ರಾಮ್ಪುರದಲ್ಲಿ ಇದೆ. ಓಕೆ, ಹಿಂಗ್ ಉದ್ದ ಒಂದೇನೆ ಆತರ ಹೈಟ್ ಕೂಡ ಅದೇ ಸೇಮ್ ಸರ್, ಸೇಮ್ ಹೈಟ್ ಅಲ್ಲಿ ನೀವು ಕರೆಕ್ಟ್ ಆಗಿ ಕೇಳಿದ್ರಿ ಈಗ. ಸೊ ಈಗ ನೀವು ನೋಡ್ರಿ, ಇಲ್ಲೂ ಒಂದು ಎಕ್ಸಾಂಪಲ್ ತೋರಿಸಬಹುದು. ಇಲ್ಲಿ ಹೈಟ್ ಜಾಸ್ತಿ ಇದೆ. ಹೌದು. ಬೇರೆ ಅಂಗಡಿಯವ್ರು ಯಾರಾದ್ರೂ ಹಿಂಗೆ ಹೈಟ್ ಇಲ್ಲಿ ಮಾಡ್ಬಿಟ್ಟು 31 ಅಂದ್ರೆ ಅದು ತಪ್ಪು. ಸೊ ಹೈಟ್ ಎಲ್ಲಿ ಕಮ್ಮಿ ಇದೆ, ಇಲ್ಲಿ ಕಮ್ಮಿ ಇದೆ, ಸರಿನಾ? ಇಲ್ಲ ಇಲ್ಲಿಗೂ ಏನು ಇಲ್ಲಿ ಇಷ್ಟು ಚಿಪ್ಪಾಗಿ ಇಲ್ಲಿ ಕೆಳಕ್ ಹೋಗಿದೆ ಅಂದ್ರೆ ಇಲ್ಲಿಂದ ಮೆಜರ್ ಮಾಡ್ಕೋಬೇಕು ಅಷ್ಟೇನೆ. ಗೊತ್ತಾಯ್ತಲ್ಲ? ಇದು 29, 28 ಇಷ್ಟು ಬರುತ್ತೆ. ಇದು ಇಷ್ಟೇನಾ? ಇದು ಹೌದು. ಸೊ ಎಲ್ಲಿ ಕಮ್ಮಿ ಇದೆ ಅಲ್ಲಿಂದ ಮೆಜರ್ಮೆಂಟ್ ಆಗುತ್ತೆ. 100% ಸರಿ, ತುಂಬಾ ಇಂಪಾರ್ಟೆಂಟ್ ಇದು. ಈಗ ಏನು ಅಂದ್ರೆ ನಿಮ್ಗೆ ಅಲ್ಲಿ ರೇಟ್ ಕಮ್ಮಿ ಮಾಡ್ಬಿಡೋದು. ಸೊ ರೇಟ್ ಅಲ್ಲಿ ಸರ್ ಆಯ್ತು ಸರ್, ಇನ್ನು ಬೇರೆ ಅಂಗಡಿಯವ್ರಿಗಿನ 3 ರೂಪಾಯಿ ಕಮ್ಮಿ ತಗೊಳ್ಳಿ ಸರ್, 5 ರೂಪಾಯಿ ಕಮ್ಮಿ ತಗೊಳ್ಳಿ ಸರ್ ಅಂತ ಹೇಳ್ಬಿಟ್ಟು ಮೆಜರ್ಮೆಂಟ್ ಅಲ್ಲಿ ದುಡ್ಡು ಮಾಡ್ಬಿಡ್ತಾರೆ. ಮೆಜರ್ಮೆಂಟ್ ಅಲ್ಲಿ 2000 ಅಡಿ ಅಂದ್ರೆ ನೀವು ಯೋಚನೆ ಮಾಡಿ, ಇಲ್ಲೇನೆ 4 ಅಡಿ ಆಯ್ತು. 2000 ಅಡಿಗೆ ಎಷ್ಟು ಪೀಸ್ ಇರುತ್ತೆ, ಅದ್ರಲ್ಲಿ ಎಷ್ಟು ಸ್ಕ್ವೇರ್ ಫೀಟ್ ಅವ್ರು ಮಾಡ್ತಾರೆ, ಎಷ್ಟು ದುಡ್ಡು ಮಾಡ್ತಾರೆ. ತುಂಬಾ ಇಂಪಾರ್ಟೆಂಟ್ ಈ ಪಾಯಿಂಟ್ ಗೊತ್ತಿರಬೇಕು ಕಷ್ಟ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಏನ್ ಟಿಪ್ಸ್ ಕೊಡ್ತಾ ಇದ್ರ ಸರ್? ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆಂಟ್ ಸರ್. ಇದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್. ತುಂಬಾ ಕಸ್ಟಮರ್ಸ್ ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ತುಂಬಾ ಜನ ಅವರೇ ಖುದ್ದಾಗಿ ಬಂದು ನೋಡಿ ಮಾಡ್ತಾರೆ. ಸೊ ಯೂಶಲಿ ಅವ್ರಿಗೆ ಗೊತ್ತಿರುತ್ತೆ ಕೆಲವೊಂದು ವಿಚಾರ. ಸೊ ಇದು ಏನ್ ಹೇಳ್ತಾ ಇದೀನಿ ನಾನು ಅಂದ್ರೆ, ವೀಕ್ಷಕರೇ ಇದು ತುಂಬಾ ಇಂಪಾರ್ಟೆಂಟ್, ತಪ್ಪಾಗಿ ತಿಳ್ಕೊಂಬೇಡಿ ನನ್ನ. ಯಾವುದೇ ಗ್ರನೈಟ್ ಮತ್ತು ಮಾರ್ಬಲ್ ನ್ಯಾಚುರಲ್ ಸ್ಟೋನ್ಸ್ ನ ನೀವು ನ್ಯಾಚುರಲ್ ಲೈಟ್ ಅಲ್ಲೇ ನೋಡ್ಬೇಕು, ಬೆಳಕಿನಲ್ಲೇ ನೋಡ್ಬೇಕು. ಸೊ ಈಗ ನೀವು 7 ಗಂಟೆಗೆ ಬರ್ತೀರಾ, ನಾವೆಲ್ಲ ಲೈಟ್ಸ್ ಆನ್ ಮಾಡಿರ್ತೀವಿ, ಸರಿನಾ? ನಾವು ವಾರ್ಮ್ ಲೈಟ್ಸ್ ಆನ್ ಮಾಡಿರ್ತೀವಿ, ಅದ್ರಲ್ಲಿ ಇದು ಬೇರೆ ರೀತಿ ಕಾಣುತ್ತೆ, ಇದ್ರ ನ್ಯಾಚುರಲ್ ಲುಕ್ ಗೊತ್ತಾಗಲ್ಲ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ಸ್, ನೀವು ಆತರ ಕತ್ಲೆನಲ್ಲಿ ಬಂದ್ರೆ ಮೋಸ ಮಾಡೋ ಅಂತ ವೆಂಡರ್ಸ್ಗೆ ತುಂಬಾ ಈಸಿ. ಅವರು ಯಾಕೆ ಅಂತ ಹೇಳಿದ್ರೆ ಸರ್, ಈಗ ನಾವು ಫಾರ್ ಎಕ್ಸಾಂಪಲ್ ಹೇಳ್ಬೋದು, ಕೆಲವೊಂದು ಸ್ಟೋನ್ಸ್ ಅಲ್ಲಿ ಪಿನ್ ಹೋಲ್ಸ್ ಬರುತ್ತೆ, ಅದು ಕಾಮನ್ ಅದು ಸ್ಟೋನ್ಸ್ ಅಲ್ಲಿ, ಬಟ್ ಮಿನಿಮಲ್ ಆಗಿರ್ಬೇಕು. ತುಂಬಾ ಜಾಸ್ತಿ ಇದ್ರೆ ಅದು ಕಮರ್ಷಿಯಲ್ ಕಲ್ಲು, ಸರಿನಾ? ಸೊ ಅದೆಲ್ಲ ನಾವು ನೋಟಿಸ್ ಮಾಡ್ಬೋದು. ಒಂದು ಕಲ್ಲಲ್ಲಿ ಆ ವಿಚಾರಗಳನ್ನೆಲ್ಲ ನಾವು ನೋಟಿಸ್ ಮಾಡ್ಬೋದು ಸನ್ಲೈಟ್ ಅಲ್ಲಿ ಬಂದ್ರೆ. ಆತರ ಟೈಮ್ ಅಲ್ಲಿ ಬಂದ್ರೆ ಏನೋ ಗೊತ್ತಾಗಲ್ಲ. ಸೊ ಕ್ರಾಕ್ಸ್ ಮಾರ್ಬಲ್ಸ್ ಅಲ್ಲಿ, ಗ್ರನೈಟ್ಸ್ ಅಲ್ಲಿ ಕಾಮನ್. ಅಗೇನ್ ಮತ್ತೆ ಹೇಳ್ತಾ ಇದೀನಿ, ನಮ್ಗೆ ಮೂಗು ಕಣ್ಣು ಇದ್ದಂಗೆ ಕ್ರಾಕ್ಸ್ ಪಿನ್ ಹೋಲ್ಸ್ ಎಲ್ಲ ಇದಕ್ಕೆ. ಬಟ್ ಅದಕ್ಕೆ ಒಂದು ಶೇಕಡ ಇರುತ್ತೆ, ಅಷ್ಟೇ ಇರಬೇಕು. ಜಾಸ್ತಿ ಇದ್ರೆ ಅದು ಕಮರ್ಷಿಯಲ್ ಕಲ್ಲು, ಗೊತ್ತಾಯ್ತಲ್ಲ? ಅದನ್ನೆಲ್ಲ ನಾವು ನೋಟಿಸ್ ಮಾಡ್ಬೋದು. ಈಗ ನೋಡಿ, ಈ ಕಲ್ಲು ಎಷ್ಟು ನೀಟ್ ಆಗಿದೆ, ಗೊತ್ತಾಗ್ತಾ ಇದೆಯಲ್ಲ? ಸೊ ಇದ್ರಲ್ಲಿ ನಾವು ಸಂಜೆ ಟೈಮ್ ಅಲ್ಲಿ ಬಂದ್ರೆ ನಮ್ಗೆ ಕ್ರಾಕ್ಸ್ ಅದು ಇದು ಪಿನ್ ಹೋಲ್ಸ್ ಎಲ್ಲ ಏನು ಗೊತ್ತಾಗೋದಿಲ್ಲ. ಸೊ ಆ ರೀತಿ ಯಾವ್ದೇ ಕಲ್ಲಾದ್ರೂ ಆಗ್ಲಿ, ನಾವು 4 ಗಂಟೆ ಒಳಗಡೆ ಬಂದು ಕಲ್ನ ಪರ್ಚೇಸ್ ಮಾಡ್ಬೇಕು. ಇವತ್ತಿಲ್ಲ ನಾಳೆ ಮಾಡಿ, ಹೌದು, ಇವತ್ತಿಲ್ಲ ನಾಳೆ ಮಾಡಿ, ನಾಳೆ ಇಲ್ಲ ನಾಡಿದ್ ಮಾಡಿ, ಬಟ್ ಸನ್ಲೈಟ್ ಟೈಮ್ ಅಲ್ಲೇ ಬಂದು ಕಲ್ನ ಪರ್ಚೇಸ್ ಮಾಡ್ಬೇಕು. ಇದು ತುಂಬಾ ವ್ಯಾಲಿಡ್ ಪಾಯಿಂಟ್ ಸರ್. ಇದು ನಾನು ಮತ್ತೆ ಹೇಳ್ತಾ ಇದ್ದೀನಿ. ನನಗೆ ತುಂಬಾ ಜನ ಎಂಕ್ವೈರೀಸ್ ಬರುತ್ತೆ, ಗೂಗಲ್ ಅಲ್ಲಿ ನಂಬರ್ ತಗೊಳ್ತಾರೆ, ಫೋನ್ ಮಾಡ್ತಾರೆ, ಸರ್ ಅದು ಕಳ್ಸಿ ಫೋಟೋ, ನಾನು ಗೂಗಲ್ ಪೇ ಮಾಡ್ತೀನಿ, ನೀವು ಕಳ್ಸ್ಬಿಡಿ ಅಂತ ಹೇಳ್ತಾರೆ. ನನ್ ಫೋಟೋದಲ್ಲಿ ಕಳ್ಸಿದ್ರೆ ಅದ್ ಹೆಂಗ್ ಬರುತ್ತೆ ಅಂದ್ರೆ, ನಂದು ಫೇಸ್ಬುಕ್ ಅಲ್ಲೇ ಫೋಟೋ ಬೇರೆ ತರ ಇರುತ್ತೆ, ನಾನು ಡೈರೆಕ್ಟ್ ಆಗಿ ಬಂದ್ ನೋಡಿದ್ರೆ ನಾನ್ ಬೇರೆ ತರ ಇಡ್ತೀನಿ, ಆ ತರ ಆಗುತ್ತೆ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದೀನಿ, ಎಲ್ಲಾರು 4 ಗಂಟೆ ಒಳಗಡೆ ಬಂದು ಅವ್ರ ಶಾಪಿಂಗ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಗೆ ನೀವ್ ಏನ್ ಕಲರ್ ನೋಡಿದ್ರೆ ಅದೇ ಕಲರ್ ನಿಮ್ ಫ್ಲೋರ್ ಅಲ್ಲಿ ಇರುತ್ತೆ, ನೆಮ್ಮದಿಯಾಗಿ ಮನಶಾಂತಿಯಾಗಿ ಇರ್ತೀರಾ. ಮಾರ್ಬಲ್ ಹತ್ರ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀರಾ, ಟಿಪ್ಸ್ ಕೊಡ್ತೀರಾ ಸರ್? ಈ ನೋಡಿ, ಈ ಮಾರ್ಬಲ್ ತುಂಬಾ ಚೆನ್ನಾಗಿದೆ, ಹೊಸ ವೇರಿಯಂಟ್ ನಮ್ಮಲ್ಲಿ. ಸರಿ, ಇದ್ರಲ್ಲಿ ನಿಮ್ಗೆ ನಾನು ಒಂದು ಟಿಪ್ಸ್ ಕೊಡ್ತೀನಿ, ಹೇಳಿ. ಕ್ವಾಲಿಟಿ ಹೇಗ್ ಚೆಕ್ ಮಾಡೋದು ಮಾರ್ಬಲ್ಸ್ ಅಲ್ಲಿ? ಮಾರ್ಬಲ್ ಕ್ವಾಲಿಟಿ, ಹೌದು, ಉತ್ತಮವಾದ ಮಾರ್ಬಲ್ ನ ನಾನು ಹೆಂಗ್ ಪರ್ಚೇಸ್ ಮಾಡ್ಬೋದು? ಸರಿ, ನನಗ್ ಗೊತ್ತಿಲ್ಲ, ನಾನ್ ಮನೆ ಕಟ್ತಾ ಇದೀನಿ ಈಗ, ನನಗ್ ಗೊತ್ತಿಲ್ಲ. ಸೊ ಹೇಗ್ ಚೆಕ್ ಮಾಡೋದು ಸರ್? ಮಾರ್ಬಲ್ಸ್ ಅಲ್ಲಿ ಇಂಪಾರ್ಟೆಂಟ್ ಬಂದು 3 to 4 ಪಾಯಿಂಟ್ಸ್ ಇದೆ. 4 ಪಾಯಿಂಟ್ಸ್ ನಾನು ಹೇಳ್ತೀನಿ, ಸರಿನಾ? ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಅದು ಕಲ್ಲು ಟಾಪ್ ಲೇಯರ್, ಮಿಡಲ್ ಲೇಯರ್, ಡೀಪ್ ಲೇಯರ್ ಅನ್ನೋದನ್ನ ಚೆಕ್ ಮಾಡ್ಬೇಕು, ಸರಿನಾ? ಸೊ ಲೇಯರ್ ಏನ್ ಲೇಯರ್ ಅಪ್ಪ, ಏನ್ ಮಾತಾಡ್ತದೆ? ಲೇಯರ್ ಅಂದ್ರೆ ಏನು ಸರ್? ಫಾರ್ ಎಕ್ಸಾಂಪಲ್ ಇದು ಕ್ವಾರಿ ಅಂತ ಅನ್ಕೊಳ್ಳಿ, ಕಲ್ಲುಗಳನ್ನ ನಾವು ಅಗದು ತೆಗಿಯೋದು ಕೆಳಗಿಂದ, ಭೂಮಿಯಿಂದ. ಸೊ ನಮ್ಗೆ 5% ಕಲ್ಲು ಮಾತ್ರ ಮೇಲೆ ಕಾಣುತ್ತೆ, 95% ಕಲ್ಲು ಬಂದು ಕೆಳಗಿರುತ್ತೆ. ಫಾರ್ ಎಕ್ಸಾಂಪಲ್ ಇದು ಭೂಮಿ ಅಂತ ಅನ್ಕೊಳ್ಳಿ. ಸೊ ಇಲ್ಲಿದೀವಿ ನಾವು, ಸೊ ಇದು ಕೆಳಗಡೆ, ಇದು ಮೇಲ್ಗಡೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಹೋದಾಗ ಇದನ್ನ ನಾವು ಟಾಪ್ ಲೇಯರ್ ಅಂತ ಕರಿತೀವಿ. ಮೇಲ್ಗಡೆ ಇರೋ ಕಲ್ಲಿದು, ಇದ್ರ ಮೇಲ್ಗಡೆ ಏನು ಭಾರ ಇಲ್ಲ, ಸೊ ಅದು ಕಂಪ್ರೆಸ್ ಆಗಿರಲ್ಲ.
ಸರಿನಾ? ಜಾಸ್ತಿ ಕಂಪ್ರೆಸ್ ಆಗಿರಲ್ಲ. ಸೊ ಎಲ್ಲಿ ಕಂಪ್ರೆಸ್ ಆಗಿಲ್ಲ ಅಂದ್ರೆ ಕಲ್ಲು ಸಾಲಿಡ್ ಆಗಿರಲ್ಲ, ಸರಿನಾ? ಹ್ಯಾಲೋ ತರ ಕಾಣಿಸುತ್ತೆ, ಅದು ಸಾಫ್ಟ್ ಆಗಿರುತ್ತೆ. ಹೌದು, ದಪ್ಪ ಇದ್ರೂನು ಸಾಫ್ಟ್ ಆಗಿರುತ್ತೆ ಕಲ್ಲದು. ಅದನ್ನ ನಾವು ಟಾಪ್ ಲೇಯರ್ ಅಂತ ಕರಿತೀವಿ. ಸರಿ. ನೆಕ್ಸ್ಟ್ ಅದ್ರ ಕೆಳಗಡೆ ಅದನ್ನ ಮಿಡಲ್ ಲೇಯರ್ ಅಂತ ಕರಿತೀವಿ. ಸೊ ಮಿಡಲ್ ಲೇಯರ್ ಏನಾಗುತ್ತೆ ಅಂದ್ರೆ ಮೇಲ್ಗಡೆ ಲೇಯರ್ ಭಾಗ ಬಂದು ಮಿಡಲ್ ಲೇಯರ್ ಮೇಲೆ ಬಿದ್ದಿರುತ್ತೆ. ಸೊ ಅದು ಕಂಪ್ರೆಸ್ ಆಗಿರುತ್ತೆ, ಕೆಳಗಡೆ ಇರುತ್ತೆ, ಅದಕ್ಕೆ ಸನ್ಲೈಟ್ ಗಾಳಿ ಎಲ್ಲ ಏನು ಬಿದ್ದಿರಲ್ಲ. ಸೊ ಅದಕ್ಕೆ ತುಂಬಾ ಹಾರ್ಡ್ ಆಗಿರುತ್ತೆ ಮೆಟೀರಿಯಲ್. ಸರಿ ಸರಿ ಸರಿ, ಓಕೆ. ಸರಿನಾ? ಅದು ಮಿಡಲ್ ಲೇಯರ್. ನೆಕ್ಸ್ಟ್ ಡೀಪ್ ಲೇಯರ್, ಕೆಳಗೆ ಹೋಗ್ತೀವಿ. ಸೊ ಕೆಳಗೆ ಇನ್ನೂ ಕೆಳಗೆ ಹೋಗ್ತೀವಿ. ಕೆಳಗೆ ಅಂದ್ರೆ ಇನ್ನೂ ತುಂಬಾ ಕೆಳಗೆ ಅದು. ಸೊ ಬೋರ್ವೆಲ್ ಹಾಕ್ತಿವಲ್ಲ ಆತರ 500 ಅಡಿ ಹಂಗೂ ಹೋಗ್ತೀವಿ ಡೀಪ್ ಆಗಿ. ಸೊ ಅಷ್ಟು ಡೀಪ್ ಆಗಿ ಹೋದಾಗ ನಮ್ಗೆ ಸಿಗತ್ತೆ ಡೀಪ್ ಲೇಯರ್ ಮೆಟೀರಿಯಲ್. ಸೊ ಡೀಪ್ ಲೇಯರ್ ಅಲ್ಲಿ ಕ್ವಾಲಿಟಿ ಇಸ್ ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಎಕ್ಸ್ಟೆಂಟ್ ಅಲ್ಲಿ ಇರುತ್ತೆ ಅದು. ನಾನು ಹೇಳಿದೆ ಕ್ರಾಕ್ಸ್ ಇರುತ್ತೆ, ಪಿನ್ ಹೋಲ್ಸ್ ಇರುತ್ತೆ ಅಂತ. ಸೊ ಟಾಪ್ ಲೇಯರ್ ಅಲ್ಲಿ 100% ಅದು ಜಾಸ್ತಿ ಇರುತ್ತೆ. ಮಿಡಲ್ ಲೇಯರ್ ಅಲ್ಲಿ ಅದು ಮಿನಿಮಲ್ ಆಗಿರುತ್ತೆ, ಕಂಟ್ರೋಲ್ ಆಗಿರುತ್ತೆ. ಡೀಪ್ ಲೇಯರ್ ಅಲ್ಲಿ ಇರೋದೇ ಇಲ್ಲ, ಆ ತರ ಹೇಳ್ಬೋದು ನಾವು. ಅಷ್ಟು ಕ್ವಾಲಿಟಿ ಇರುತ್ತೆ ಡೀಪ್ ಲೇಯರ್ ಅಲ್ಲಿ. ಹೆಂಗ್ ಹುಡ್ಕೋದ ಸರ್? ಅದೇನೆ ಈಗ ನಾನು ನಿಮ್ಗೆ ಹೇಳಿದ್ನಲ್ಲ, ಈಗ ಡೀಪ್ ಲೇಯರ್ ಮೆಟೀರಿಯಲ್ ನಾವು ಹೇಗ್ ಹೆಂಗ್ ಕಂಡುಹಿಡಿಬಹುದು ನಾನು ಹೇಳಿದೆ ಆಗ್ಲೇ. ಸರ್ ಈಗ ನೀವು 1080 ಮೊಬೈಲ್ ಅಲ್ಲಿ ನಾನು ಹೇಳ್ತಾ ಇದೀನಿ, 1080 ಪಿಕ್ಸೆಲ್ ಅಲ್ಲಿ ನೀವು ವಿಡಿಯೋ ನೋಡಿದ್ರೆ ಎಷ್ಟು ಕ್ಲಿಯರ್ ಆಗಿ ಕಾಣುತ್ತೆ ನಮ್ಗೆ. ಅದೇ 360 ಪಿಕ್ಸೆಲ್ ಅಲ್ಲಿ ವಿಡಿಯೋ ನೋಡಿದಾಗ ಅದು ಹೆಂಗ್ ಕಾಣುತ್ತೆ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ, ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸಿಮಿಲರ್ ವೇ ನಮ್ಗೆ ಮಾರ್ಬಲ್ ನೋಡಿದಾಗ್ಲೇನೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಆ ಕಲರ್ ಡಿಸೈನ್ ಹೇಗಿದೆ ಅಂತ ಅದ್ರಲ್ಲೇ ನಮ್ಗೆ ಫಸ್ಟ್ ಪಾಯಿಂಟ್ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಪಾಯಿಂಟ್ ನಿಮ್ಗೆ ಹೇಳಿದೆ ನಾನು, ಕ್ರಾಕ್ಸ್ ಆಗ್ಲಿ ಪಿನ್ನೋಲ್ಸ್ ಆಗ್ಲಿ ಜಾಸ್ತಿ ಇರುತ್ತೆ, ಇರ್ಬೇಕಾಗಿರೋದಕ್ಕಿಂತ ಜಾಸ್ತಿ ಇರುತ್ತೆ, ಸರಿನಾ? ಸೊ ಅದು ಒಂದ್ ಪಾಯಿಂಟ್. ನೆಕ್ಸ್ಟ್ ಇದನ್ನ ನಾವು ಪ್ರೋಸೆಸ್ ಮಾಡ್ತೀವಿ ಸರ್. ಸೊ ಪ್ರೋಸೆಸ್ ಬಂದು ಒಂದೊಂದು ಅಂಗಡಿಯವ್ರದ್ದು ಒಂದೊಂದು ರೀತಿ ಡಿಫ್ರೆಂಟ್ ಆಗಿರುತ್ತೆ. ಸೊ ನಮ್ ಪ್ರೋಸೆಸ್ ಬಂದು ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಪ್ರೋಸೆಸ್ ಯೂಸ್ ಮಾಡ್ತೀವಿ. ಸೊ ಎಲ್ಲಿ ಯಾವ್ದು ಇಟಲಿನಲ್ಲಿ ಮಾಡ್ತಾರೆ ಪ್ರೋಸೆಸ್, ಆ ಪ್ರೋಸೆಸ್ ನ ನಾವು ಮೇಂಟೈನ್ ಮಾಡ್ತೀವಿ. ಸೊ ಮೊದ್ಲಿಂದ ನಾವು ಅದೇ ಮಾಡ್ತಾರೆ ಸರ್. ಸೊ ಏನ್ ಆ ಪ್ರೋಸೆಸ್? ಸೊ ಫಸ್ಟ್ ನಾವು ಬ್ಲಾಕ್ ಗೆ ವ್ಯಾಕ್ಯುಮೈಸೇಷನ್ ಮಾಡ್ತೀವಿ. ಏನಂಗಂದ್ರೆ ಸರ್ ವ್ಯಾಕ್ಯುಮೈಸೇಷನ್ ಅಂದ್ರೆ ನೋಡಿ, ಈಗ ಬ್ಲಾಕ್ ಬಂದಿದೆ, ಸೊ ಬ್ಲಾಕ್ ನ ನಾವು ಕ್ವಾರಿಯಿಂದ ತಗೊಬಂದ್ವಿ, ಸರಿನಾ? ಡೈರೆಕ್ಟ್ ಕ್ವಾರಿಗೆ ಹೋದ್ವಿ. ಕ್ವಾರಿನಲ್ಲಿ ಡೀಪ್ ಲೇಯರ್ ಮತ್ತೆ ಮಿಡಲ್ ಲೇಯರ್, ನಮ್ಮ ಮತ್ತೆ ಹೇಳ್ತಾ ಇದೀನಿ, ಸ್ಕೋಪ್ ಅಲ್ಲಿ ನಾವು ತಗದೆ ಡೀಪ್ ಲೇಯರ್ ಮತ್ತೆ ಮಿಡಲ್ ಲೇಯರ್ ಮೆಟೀರಿಯಲ್ ಆಪ್ಷನ್ ಅಲ್ಲಿ ತರ್ತೀವಿ, ಆಪ್ಷನ್ ಅಲ್ಲಿ ತಗೋಬಿಡ್ತೀವಿ. ಸರ್ ಏನಿಲ್ಲ, ನಾವು ನಮ್ಗೆ ಈ ಬ್ಲಾಕ್ ಬೇಕು, ಮಿಡಲ್ ಲೇಯರ್ ಇದೆ, ಡೀಪ್ ಲೇಯರ್ ಬೇಕು ಅಂತ ಹೇಳಿದಾಗ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತೇನೆ ನಾನು. ಓಕೆ, ರೇಟ್ ಜಾಸ್ತಿ ಹೇಳಿದ್ರೆ ರೇಟ್ ಜಾಸ್ತಿನಲ್ಲಿ ತಗೋಬಿಡ್ತೀವಿ. ಸೊ ಅದಕ್ಕೇನೆ ನಮ್ಮ ಅಂಗಡಿನಲ್ಲಿ ಬೇರೆ ಅಂಗಡಿ ಕಂಪೇರ್ ಮಾಡಿದ್ರೆ ಒಂದ್ 10 ರೂಪಾಯಿ ಜಾಸ್ತಿ ಇರ್ಬೋದು, ಸರಿನಾ? ಸೊ ಬ್ಲಾಕ್ ಬಂದಾಗ ಅದನ್ನ ಎಕ್ಸಾಮೈನ್ ಮಾಡ್ತೀವಿ. ಸೊ ಒಳಗಡೆ ಏನಾದ್ರು ಹೋಲ್ಸ್ ಇದೆಯಾ, ಹ್ಯಾಲೋ ಇದೆಯಾ, ಒಳಗಡೆ ಡಸ್ಟ್ ಗಿಸ್ಟ್ ಎಲ್ಲ ಇರುತ್ತೆ. ಇನ್ಸೈಡ್ ಒಳಗಡೆ ನಾನು ಹೇಳ್ತಾ ಇರೋದು ಇನ್ಸೆಕ್ಟ್ಸ್ ಇರ್ಬೋದು, ಸ್ಮಾಲ್ ಬ್ಯಾಕ್ಟೀರಿಯಾಸ್ ಅದು ಇದು ಎಲ್ಲ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ, ವ್ಯಾಕ್ಯುಮೈಸೇಷನ್ ಮಾಡಿ -60 ಡಿಗ್ರಿನಲ್ಲಿ ವ್ಯಾಕ್ಯುಮೈಸೇಷನ್ ಮಾಡಿದಾಗ ಒಳಗಡೆ ಇರೋ ಡಸ್ಟ್ ಆಗಿರ್ಬೋದು, ಬ್ಯಾಕ್ಟೀರಿಯಾಸ್ ಎಲ್ಲಾನು ತೆಗೆದು ಬಿಡ್ತೀವಿ ಹೊರಗಡೆ, ಸಕ್ಕಾಗ್ಬಿಡುತ್ತೆ. ವ್ಯಾಕ್ಯುಮೈಸೇಷನ್ ಅಂದ್ರೆ ಅದು. ಸೊ ನೆಕ್ಸ್ಟ್ ಅದಕ್ಕೆ ನಾವು ಎಪಾಕ್ಸಿನ ಇಂಜೆಕ್ಟ್ ಮಾಡ್ತೀವಿ, ಸರಿನಾ? ನಾವು ಯೂಸ್ ಮಾಡೋ ಎಪಾಕ್ಸಿ ಬಂದು 10X ಬ್ರ್ಯಾಂಡ್, ಇಟಲಿಯಿಂದ ಪರ್ಟಿಕ್ಯುಲರ್ ಆಗಿ ತಗೋಬರ್ತೀವಿ. ಅದು ಫುಲ್ ಬ್ಲಾಕ್ ಕಂಪ್ಲೀಟ್ ಆಗಿ ನಾವು ಎಪಾಕ್ಸಿ ಹಾಕ್ತಿವಿ. ಸೊ ಕಲ್ಲೇ ಸ್ಟ್ರಾಂಗು, ಅದಕ್ಕೆ ನಾವು ಎಪಾಕ್ಸಿ ಬೇರೆ ಆಡ್ ಮಾಡ್ತಾ ಇದೀವಿ, ಇನ್ನೂ ಸ್ಟ್ರಾಂಗ್ ಆಗುತ್ತೆ ಕಲ್ಲು. ನೆಕ್ಸ್ಟ್ ನಾವು 18mm ಥಿಕ್ನೆಸ್ ಅಲ್ಲಿ ಕಟ್ ಮಾಡ್ತೀವಿ. ಸೊ 18mm 18 ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬಂದು 18mm ಅಕ್ಯುರೇಟ್ ಆಗಿ. ಸೊ 18mm ಅಲ್ಲಿ ನಾವು ಕಟ್ ಮಾಡ್ತೀವಿ. 18mm ಮತ್ತೆ ನಿಮ್ಗೆ ಹೇಳ್ತಾ ಇದೀನಿ, 18mm ಅಲ್ಲಿ ಕಟ್ ಮಾಡಿದಾಗ ಸ್ಟೋನ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಬಂದು +or-1mm, ಕೆಲವೊಂದು 18.5 ಇರ್ಬೋದು, ಕೆಲವೊಂದು 17.5 ಇರ್ಬೋದು, ಬಟ್ 1mm +or-1mm ಅಷ್ಟೇ. ನೆಕ್ಸ್ಟ್ ಪ್ರೈಸ್. ಸೊ ಪ್ರೈಸ್ ನೋಡ್ತಾ ಇದೀರಾ ನೀವು, ನಾನು ಅದೇ ಹೇಳಿದೆ, ತುಂಬಾ ಕಸ್ಟಮರ್ಸ್ಗೆ ಇದೇ ಕನ್ಫ್ಯೂಸ್ ಆಗೋದು, ಏನಕ್ಕೆ ಪ್ರೈಸ್ ಒಂದೊಂದು ಅಂಗಡಿನಲ್ಲಿ ಒಂದೊಂದು ರೇಟ್ ಇದೆ. ಈಗ ನಾವು ಯಾವ್ದೋ LG ಟಿವಿ ತಗೊಳಕ್ ಹೋಗ್ತೀವಿ, LG ಟಿವಿ ಒಂದು ಬ್ರ್ಯಾಂಡ್. ಸೊ LG ಟಿವಿ ಬ್ರ್ಯಾಂಡ್ ಬಂದ್ಬಿಟ್ಟು ಎಲ್ಲಾ ಅಂಗಡಿನಲ್ಲಿ ಒಂದೇ ರೇಟ್ ಇರುತ್ತೆ. ಹೌದು, ಕಂಪನಿ LG ಈ ಕಡೆಯಿಂದ ಒಂದು ಡಿಸ್ಕೌಂಟ್ ಅಲ್ಲಿ ಒಂದು ವೆಂಡರ್ಗೆ ಕೊಡ್ತಾನೆ, ಅವನಿಗೆ 20% ಲಾಭ ಇದೆ ಅಂತ ಅನ್ಕೊಳ್ಳಿ ವೆಂಡರ್ಗೆ. ಅವನು 20% ಅಲ್ಲಿ ಅವನು ಎಷ್ಟು ಕಸ್ಟಮರ್ ಕೊಡ್ತಾನೆ ಅಂತ ಅದು ಡಿಪೆಂಡ್ ಆಗುತ್ತೆ, ಕರೆಕ್ಟ್, ಸರಿನಾ? ಸೊ ಈಗ ನಾನು ಸರಿ ನಂಗೆ 15% ಸಾಕು, ನಾನು ಬ್ಯಾಲೆನ್ಸ್ ಎಲ್ಲ ಕಸ್ಟಮರ್ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಕೊಡ್ತಾನೆ. ಬಟ್ ಸ್ಟೋನ್ಸ್ ಅಲ್ಲಿ ಹಂಗಲ್ಲ. ಸೊ ನಾನು ನಿಮ್ಗೆ ಹೇಳ್ದೆ ಅಲ್ಲ, ಡೀಪ್ ಲೇಯರ್ ಮೆಟೀರಿಯಲ್, 10X ಎಪಾಕ್ಸಿ, ಸರಿನಾ? ಇಟಲಿಯಿಂದ ತರಿಸೋದು. ನೆಕ್ಸ್ಟ್ 18mm ಥಿಕ್ನೆಸ್, ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಪ್ರೋಸೆಸ್ ಆಗ್ಲಿ, ಪ್ರತಿಯೊಂದು ಪ್ರೋಸೆಸ್ 10 to 20 rupees ಮಾರ್ಬಲ್ ಕಾಸ್ಟ್ ನ ಎಕ್ಸ್ಟೆಂಡ್ ಮಾಡುತ್ತೆ. ಸೊ ಆ ರೀತಿ ನಮ್ಗೆ ಗೊತ್ತಾಗುತ್ತೆ ಯಾವ್ದು ಒಳ್ಳೆ ಮೆಟೀರಿಯಲ್ ಏನು ಅಂತ. ರೇಟ್ ಬಗ್ಗೆ ಎಲ್ಲಿ ಕಮ್ಮಿ ಇದೆ, ಎಲ್ಲಿ ಜಾಸ್ತಿ ಇದೆ, ಇಷ್ಟೇ ಡಿಫ್ರೆನ್ಸ್.
ಸೊ ಈಗ ಕಸ್ಟಮರ್ಗೆ ಎಲ್ಲೋ 180 ರೂಪಾಯಿ ಸಿಗ್ತಾ ಇದೆ ಅಂದ್ರೆ ನಾನು ಬಂದು 250 ರೂಪಾಯಿ ಹೇಳ್ತೀನಿ. ಸೊ 180 ರೂಪಾಯಿ ನನಗೆ ಬಂದ್ರೆ ನಾನು ಕೊಟ್ಬಿಡ್ತೀನಲ್ಲ, ಕಸ್ಟಮರ್ನ ಯಾರ ತರ ಲಾಸ್ ಮಾಡ್ಕೋತಾರೆ, ಬಿಟ್ಕೊಡ್ತಾರೆ. ಅದೇ ಎಲ್ಲಾರು ಇಲ್ಲಿ ಇರೋದು ಬಿಸ್ನೆಸ್ ಮಾಡೋದಕ್ಕೆ, ಯಾರು ಬಿಟ್ಕೊಡಲ್ಲ. ಬಟ್ ಅವ್ನ್ ಬಿಟ್ಬಿಡ್ತಾ ಇದ್ದಾನೆ ಅಂದ್ರೆ ನೀವು ಯೋಚನೆ ಮಾಡ್ಬೇಕು, ಓ ಏನೋ ಇದೆ ಅಂತ, ಏನೋ ಕತೆ ಇದೆ ಅಂತ ಯೋಚನೆ ಮಾಡ್ಬೇಕು ಸ್ಟೋನ್ಸ್ ಅಲ್ಲಿ. ಬಿಕಾಸ್ ಇದೆಲ್ಲಿ ಬ್ರಾಂಡ್ಸ್ ಇಲ್ಲ ಇಲ್ಲಿ. ನೀವು ಬ್ರಾಂಡ್ಸ್ ಅಲ್ಲಿ ಆದ್ರೆ ಓಕೆ ಬಿಡ್ತಾ ಇದ್ದಾನೆ ಅಂದ್ರೆ ಆರಾಮಾಗಿ ತಗೊಳ್ಬಹುದು. ಅಷ್ಟೇ, ಆಸ್ ಸಿಂಪಲ್ ಆಸ್ ದಟ್ ಅಲ್ವಾ. ಇದು ತುಂಬಾ ಇಂಪಾರ್ಟೆಂಟ್ ಸರ್ ಅದು. ಸೊ ನೆಕ್ಸ್ಟ್ ಏನ್ ಪಾಯಿಂಟ್ ಕೊಡ್ತಾ ಇದ್ದೀರಾ ಸರ್? ಸರ್ ನೆಕ್ಸ್ಟ್ ಸ್ಟೋನ್ಸ್ ಅಲ್ಲಿ ಸೊ ಗ್ರನೈಟ್ ಆಗಿರ್ಬೋದು, ಮಾರ್ಬಲ್ ಆಗಿರ್ಬೋದು, ಕೋಟಾ ಸ್ಟೋನ್ ಆಗಿರ್ಬೋದು, ಸ್ಟೋನ್ಸ್ ಗೆ 18% GST, 18% GST. ಓಕೆ. ಸೊ ಸ್ಟೋನ್ಸ್ ಅಲ್ಲಿ ಯಾವಾಗ್ಲೂ GST ಎಕ್ಸ್ಟ್ರಾ ಇರುತ್ತೆ. ಸೊ ನಾವು ಸ್ಟೋರ್ ಅಲ್ಲಿ ಏನ್ ರೇಟ್ ಹೇಳ್ತೀವಿ ಅದ್ರ ಮೇಲೆ GST ಎಕ್ಸ್ಟ್ರಾ ಇರುತ್ತೆ. ತುಂಬಾ ಜನ ಕಸ್ಟಮರ್ಸ್ ನ ನೋಟಿಸ್ ಮಾಡಿದೀನಿ, ಕೆಲವೊಬ್ಬರಿಗೆ GST ಬಗ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ. ಏನು ಅದು GST ನಮಗ್ ಬರೋದಿಲ್ಲ ಸರ್. ನಾನ್ GST ನಿಮ್ಗೆ 18% ಹಾಕಿದ್ರೆ ನನಗೇನು ಬರೋದಿಲ್ಲ, ಅದು ಗೌರ್ಮೆಂಟ್ ಹೋಗುತ್ತೆ. ಸೊ ಏನು ಅಂದ್ರೆ GST ಏನಿದೆ ಅದು ತುಂಬಾ ಕಸ್ಟಮರ್ಸ್ ಗೊತ್ತಿರೋದಿಲ್ಲ. ನೀನ್ ಮತ್ತೆ ಎಕ್ಸ್ಟ್ರಾ ಹೇಳ್ತಾ ಇದೀಯಾ, ನೀನ್ ಏನೋ ನಮ್ಗೆ ಇದ್ ಮಾಡ್ತಾ ಇದೀಯಾ, ಮೋಸ ಮಾಡ್ತಿದ್ಯಾ ಅಂತ ಸೇಲ್ಸ್ ಪರ್ಸನ್ ಗಳ ಜೊತೆ ಜಗಳ ಮಾಡ್ತಾ ಇರ್ತಾರೆ. ಎಷ್ಟೋ ಅಂಗಡಿನಲ್ಲಿ ನೋಡಿದೀನಿ ಇದನ್ನ, ನಮ್ಮ ಅಂಗಡಿನಲ್ಲೂ ತುಂಬಾ ಸತಿ ಆಗಿದೆ. ಕಸ್ಟಮರ್ ಗಳು ಜಗಳ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಪಾಯಿಂಟ್ ಟ್ರಾನ್ಸ್ಪೋರ್ಟೇಶನ್. ಸೊ ಟ್ರಾನ್ಸ್ಪೋರ್ಟೇಶನ್ ಅಷ್ಟೇನೆ ಸಿಂಪಲ್ 2 ರೀತಿ ಟೆಕ್ನಿಕ್ಸ್ ಇದೆ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ. ಓಪನ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಹೇಳ್ತೀನಿ ನಾನು. ಟ್ರಾನ್ಸ್ಪೋರ್ಟೇಶನ್ ಯಾರೋ ಒಬ್ಬ ಫ್ರೀಯಾಗಿ ಕೊಡ್ತಾ ಇದ್ದಾನೆ ಅಂತಂದ್ರೆ ನಿಮ್ಮ ಪ್ರೈಸ್, ನೀವು ತಗೊಂಡಿರೋ ಪ್ರೈಸ್ ಅಲ್ಲಿ ಅವನು ಟ್ರಾನ್ಸ್ಪೋರ್ಟೇಶನ್ ಆಡ್ ಮಾಡಿದಾನೆ, ಆಲ್ರೆಡಿ ಆಡ್ ಮಾಡಿದಾನೆ ಅಂತ ಅರ್ಥ. ದಟ್ ಇಸ್ ಕಾಲ್ಡ್ ಫ್ರೀ. ಸರಿನಾ? ಇಲ್ಲ ಅವನು ಕಮ್ಮಿ ರೇಟ್ಗೆ ನಿಮ್ಗೆ ತುಂಬಾ ಕಮ್ಮಿಗೆ ಕೊಟ್ಟಿದ್ದಾನೆ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಎಕ್ಸ್ಟ್ರಾ ಅಂತ ಹೇಳ್ತಾನೆ. ಸರಿನಾ? ಸೊ ಇದು 99% ಟೈಮ್ಸ್ ಗ್ರನೈಟ್ ಅಂಗಡಿಗಳಲ್ಲಿ, ಮಾರ್ಬಲ್ ಅಂಗಡಿಗಳಲ್ಲಿ ಟ್ರಾನ್ಸ್ಪೋರ್ಟೇಶನ್ ಯಾವಾಗ್ಲೂ ಎಕ್ಸ್ಟ್ರಾ ಇದ್ದೇ ಇರುತ್ತೆ. ಇದನ್ನು ಕಸ್ಟಮರ್ಗೆ ತಿಳ್ಕೊಂಡಿರ್ಬೇಕು. ಸೊ ಏನು ಅಂದ್ರೆ ನಾವು ಇವಾಗ ಟೈಲ್ಸ್ ಅಂಗಡಿಗೆ ಹೋಗ್ತೀವಿ, ಟೈಲ್ಸ್ ಅಂಗಡಿ ಫ್ರೀ ಕೊಟ್ಬಿಡ್ತಾನೆ ಟ್ರಾನ್ಸ್ಪೋರ್ಟೇಶನ್. ಸರಿನಾ? ತುಂಬಾ ಅಂಗಡಿನಲ್ಲಿ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಕೊಡ್ತಾರೆ. ನಥಿಂಗ್ ಬಟ್ ಅವ್ನು ಆಡ್ ಮಾಡಿದಾನೆ, ರೇಟ್ ಆಡ್ ಮಾಡಿದ್ದಾರೆ ಅಂತ. ಸರಿನಾ? ವಾಟ್ ಅಬೌಟ್ ಲೋಡಿಂಗ್ ಅಂಡ್ ಅನ್ಲೋಡಿಂಗ್? ಸೇಮ್ ಸರ್, ಸೇಮ್ ಈಗ ನಾನು ಹೇಗೆ ಹೇಳಿದೆ ಸೇಮ್ ವೇನೆ ಅದನ್ನು. ಸೊ ಯಾವಾಗ್ಲೂ ಎಕ್ಸ್ಟ್ರಾ ಇರುತ್ತೆ ಗ್ರನೈಟ್ಸ್ ಅಲ್ಲಿ, ಮಾರ್ಬಲ್ಸ್ ಅಲ್ಲಿ. ಲೋಡಿಂಗ್ ಪ್ಲಸ್ ಅನ್ಲೋಡಿಂಗ್ 2 ಎಕ್ಸ್ಟ್ರಾ ಇರುತ್ತೆ. ಸೊ ಇದು ಕಸ್ಟಮರ್ಸ್ ತಿಳಿದಿರಬೇಕು. ಇದು ಲೋಡಿಂಗ್ ಅನ್ಲೋಡ್ ಮಾಡೋದು ಮತ್ತೆ ಅದು ನನಗ್ ಬರೋದಿಲ್ಲ, ಲೇಬರ್ ಬರ್ತಾರೆ, ಅವ್ರ ದಿನ ಪೂರ್ತಿ ಇದೇ ಕೆಲಸ. ಕಲ್ಲು ಎತ್ತಾಕೋದು, ಅವ್ರ ಕಸ್ಟಮರ್ ಸೈಟ್ ಹತ್ರ ಹೋಗಿ ಹುಷಾರಾಗಿ ಇಳಿಸ್ಬಿಟ್ಟು ಬರೋದು. ನೆಮ್ಮದಿಯಾಗಿ ಖುಷಿಯಾಗಿ ಅವರಿಗೆ ನಿಮ್ದೇನಿದೆ ತಗೊಳಪ್ಪ ಅಂತ ಹೇಳಿ ಕೊಡ್ಬೇಕು. ಇಷ್ಟೇ ಸರ್. ನಾವು ಮನೆ ಕಟ್ಬೇಕಾದ್ರೆ ಎಷ್ಟೆಷ್ಟೋ ಲಕ್ಷ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ನಾವು ಅವ್ರು ಕೊಡೋ 2-3 ಸಾವಿರ ಅನ್ಲೋಡಿಂಗ್ ಅದು ಇದೆಲ್ಲ ನೋಡ್ಬಾರ್ದು ಸರ್, ನನಗೆ ಗೊತ್ತಿರೋ ಪ್ರಕಾರ. ಕರೆಕ್ಟ್ ಆಗಿ ಹೇಳಿದ್ರೆ ಗ್ರನೈಟ್ ಮಾರ್ಬಲ್ ತೋರ್ಸೋದ್ ಬಿಟ್ಟು ಇಲ್ಲೇನು ಟೈಲ್ಸ್ ತೋರ್ಸಕ್ ಕರ್ಕೊಂಡ್ ಬಂದಿದ್ದೀರಾ ಸರ್? ಎಲ್ರು ಹಾಗೆ ತಿಳ್ಕೊತಾರೆ ಸರ್, ಇದು ಟೈಲ್ಸ್ ಅಲ್ಲ, ಇದು ಅದೇ ರೀತಿ ಗ್ರನೈಟ್ ಅಲ್ಲ, ಅದೇ ರೀತಿ ಇದು ಮಾರ್ಬಲ್ ಅಲ್ಲ, ಏನು ಅಲ್ಲ, ಇದು ಕಲ್ಲೇ. ಇದು ಸರಿನಾ? ಇದನ್ನು ಕಲ್ಲೇ, ಇದು ಬೇರೆ ರೀತಿಯ ಕಲ್ಲು. ಸ್ಟೋನ್ ಏನ ಇದು? ಹೌದು, ಇದನ್ನ ಕೋಟಾ ಸ್ಟೋನ್ ಅಂತ ಕರಿತೀವಿ. ಕೋಟಾ ಸ್ಟೋನ್. ಕೇಳಿರ್ಬೋದು, ಈಗ ಫುಲ್ ಟ್ರೆಂಡಿಂಗ್ ಅಲ್ಲಿ ಇರೋ ಮೆಟೀರಿಯಲ್ ಇದು ಕೋಟಾ ಸ್ಟೋನ್. ಯಾರು ಯೂಸ್ ಮಾಡ್ತಾರೆ ಸರ್? ಇದು ನೋಡಿ ನಿಮ್ಗೆ, ಅದೇ ನಾನು ಮತ್ತೆ ಹೇಳ್ತಾ ಇದೀನಿ, ಈ ಮೆಟೀರಿಯಲ್ ನ ತುಂಬಾ ಜನ ಈಗ ಹಾಲ್, ನೀವು ನಂಬ್ತಿರೋ ಬಿಡ್ತಿರೋ, ಹಾಲ್ ಅಲ್ಲಿ ಯೂಸ್ ಮಾಡ್ತಾರೆ. ಇದನ್ನ ಹಾಲಿಗೆ ಯೂಸ್ ಮಾಡ್ತಾರೆ? ಹೌದು, ರೂಮ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ನೀವು ಆರ್ಕಿಟೆಕ್ಟ್, ಫಾರ್ ಎಕ್ಸಾಂಪಲ್ ನೀವು ಮನೆ ಕಟ್ತಾ ಇದೀರಾ, ನಿಮ್ ಮನೆ ಕಟ್ಬೇಕಾದ್ರೆ ನಿಮ್ಗೆ ಆರ್ಕಿಟೆಕ್ಟ್ ಇದಾರೆ ಅಂದ್ರೆ, ಮೇಡಮ್ ಇಲ್ಲ ಸರ್ ನಾನು ಏನ್ ಯೂಸ್ ಮಾಡೋದು ಸರ್, ಫ್ಲೋರ್ ಅಲ್ಲಿ ನನಗೆ ತಣ್ಣಗಾಗೋದು ಬೇಡ, ನನಗೆ ಹೆಲ್ತ್ ಇಶ್ಯೂಸ್ ಬರೋದು ಬೇಡ, ನನಗೆ ತುಂಬಾ ಪ್ಯಾಟ್ರನ್ ಜಿಗ ಅಂತ ಇರಬಾರ್ದು, ನನಗೆ ಪ್ಲೈನ್ ಆಗಿರ್ಬೇಕು, ನೋಡೋದಕ್ಕೆ ಪೀಸ್ಫುಲ್ ಆಗಿರ್ಬೇಕು ಸರ್, ಇರೋದಕ್ಕೂ ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಅವ್ರು ಫಸ್ಟ್ ಪ್ರಿಫರ್ ಮಾಡೋದೇ ಕೋಟಾ ಸ್ಟೋನ್ ಹಾಕಿ. ಸೊ ನ್ಯಾಚುರಲ್ ಸ್ಟೋನ್. ಹೌದು, ವಿತ್ ಬೆನಿಫಿಟ್. ಎಸ್, ಓಕೆ. ಕೋಟಾ ಸ್ಟೋನ್ ಅದರಲ್ಲಿ ಅಷ್ಟು ಬೆನಿಫಿಟ್ಸ್ ಇದೆ. ಎಲ್ಲಿಂದ ಬರುತ್ತೆ ಇದು ಸರ್? ಇದು ಕೋಟಾ ಅನ್ನೋ ಪ್ಲೇಸ್ ಇಂದ ಬರುತ್ತೆ, ಅದ್ರ ಹೆಸರೇ ಅದು ಕೋಟಾ ಸ್ಟೋನ್. ಕೋಟಾ ಅನ್ನೋ ಪ್ಲೇಸ್ ಇಂದ ಬರುತ್ತೆ. ಕೋಟಾ ಬಂದು ರಾಜಸ್ಥಾನ್ ಹತ್ರ ಬರುತ್ತೆ. ರಾಜಸ್ಥಾನ್ ಹತ್ರ ಬರುತ್ತೆ. ನಮ್ ಇಂಡಿಯನ್ ಮೆಟೀರಿಯಲ್. ಸರಿನಾ? ಇದನ್ನ ಥಿಕ್ನೆಸ್ ನೋಡ್ಬೋದು, ಇಲ್ಲಿ ಥಿಕ್ನೆಸ್ ನೋಡ್ತಾ ಇದೀರಾ, 20 ರಿಂದ 25 mm ಇರುತ್ತೆ. ಅಷ್ಟೊಂದು ಇರುತ್ತೆ, ದಪ್ಪ ಇರುತ್ತೆ. ಹೌದು, 100%. ಸರಿನಾ? ನೆಕ್ಸ್ಟ್ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ನಾನು. ಹಿಂದೆಗಡೆ ನಿಮ್ಗೆ ಈ ತರ ಲೈನ್ ಇರುತ್ತೆ. ಲೈನ್ಸ್ ಕೊಟ್ಟಿರ್ತಾರೆ. ಏನಕ್ಕೆ ಅಂತ ಅಂದ್ರೆ ಇದು ನಿಮಗೆ ಸಿಮೆಂಟ್ ಜೊತೆ ಬಾಂಡಿಂಗ್ ಆಗ್ಲಿ ಅಂತ, ಬಾಂಡಿಂಗ್ ಚೆನ್ನಾಗಾಗ್ಲಿ ಅಂತ. ಸೊ ಇದು ನಿಮಗೆ 2 ಸೈಜ್ ಅಲ್ಲಿ ಸಿಗುತ್ತೆ. ಸೊ ಒಂದು ಬಂದು 2 ಅಡಿಗೆ 4 ಅಡಿ, 2x4 2 ಅಡಿ ಇದೆ, ಹೀಗೆ 4 ಅಡಿ ಇದೆ. ಸರಿ, 2x4. ಇನ್ನೊಂದ್ ಸೈಜ್ ಬಂದು 2x2, 2 ಅಡಿ. ಸರಿನಾ? ಸೊ ಇದು 2 ಸೈಜ್ ಆಯ್ತು. ನೆಕ್ಸ್ಟ್ ಫಿನಿಶಸ್ ಸರ್, ನಮ್ಗೆ ಯಾವ ರೀತಿ ಫಿನಿಶಲ್ ಸಿಗತ್ತೆ ಇದು? ಸೊ ಒಂದು, ಇದು ಮಿರರ್ ಪಾಲಿಶ್. ಇದು ಮಿರರ್ ಪಾಲಿಶ್ ಅಂದ್ರೆ ಗ್ಲಾಸಿ ಪಾಲಿಶ್ಡ್ ಗಿನ್ನ
2 ಟೈಮ್ಸ್ ಎಕ್ಸ್ಟ್ರಾ ಪಾಲಿಶ್ ಮಾಡಿದ್ರೆ ಅದು ಮಿರರ್ ಪಾಲಿಶ್ ಆಗುತ್ತೆ. ಸರಿ ಸರಿನಾ? ನೆಕ್ಸ್ಟ್ ನಿಮ್ಗೆ ಇದರಲ್ಲಿ ಬರುತ್ತೆ ಲೆದರ್. ಈ ಕಡೆ ನೋಡಿ ಸರ್, ಇದು ಲೆದರ್ ಫಿನಿಶ್. ಇದು ಲೆದರ್ ಫಿನಿಶ್, ರಫ್. ಇದು ನಾವು ಪಾರ್ಕಿಂಗ್ ಅಲ್ಲಿ, ಬಾಲ್ಕನೀಸ್ ಅಲ್ಲಿ, ಸ್ಟೇರ್ ಕೇಸ್ ಅಲ್ಲಿ ಆ ತರ ಎಲ್ಲ ಈ ಕೋಟಾ ಸ್ಟೋನ್ ಮೆಟೀರಿಯಲ್ ನ ಯೂಸ್ ಮಾಡಬಹುದು. ಸೊ ಇದನ್ನ ಪಾರ್ಕಿಂಗ್ ಹಾಕಿ ಹೌದು, ಇದನ್ನ ಆಲ್ಗ್ ಹಾಕೊಂಡ್ರೆ ಒಳ್ಳೆ ಮ್ಯಾಚಿಂಗ್ ಅಲ್ವಾ ಸರ್? ಸಕ್ಕದಾಗಿರುತ್ತೆ. ಒಂದೇ ಒಂದ್ ನೆಮ್ಮದಿಯಾಗಿರುತ್ತೆ. ಕಲರ್ ಜಿಂಗ್ ಇಲ್ದಿರಾ ಏನು ಬೇಡ, ನೆಮ್ಮದಿಯಾಗಿ ಚೆನ್ನಾಗಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಮ್ಗೆ ವೇಸ್ಟೇಜ್ ಕಮ್ಮಿ ಆಗುತ್ತೆ. ಒಂದೇ ಸ್ಟೋನ್ ಎಲ್ಲಾ ಕಡೆ ಹಾಕೋದ್ರಿಂದ ವೇಸ್ಟೇಜ್ ಕಮ್ಮಿ ಆಗುತ್ತೆ. ಸೊ ಇದು ಪಾರ್ಕಿಂಗ್ ಅಲ್ಲಿ ಹಾಕಿ ಎಲ್ಲರೂ ರೂಮ್ಸ್ ಸಪರೇಟ್ ಹಾಕ್ತಾರೆ. ಸೊ ಒಂದೇ ಯೂನಿವರ್ಸಲ್ ಆಗಿ ಹಾಕೋದ್ರಿಂದ ವೇಸ್ಟೇಜ್ ಕಮ್ಮಿ ಆಗುತ್ತೆ, ನೋಡೋದಕ್ಕೂ ಲುಕ್ ತುಂಬಾ ಬ್ಯೂಟಿಫುಲ್ ಆಗಿ ಬರುತ್ತೆ. ಸರಿ, ಸ್ಟೋನ್ ನೀವು ನೋಡ್ತಾ ಇದೀರಾ ಅಷ್ಟೇ, ಅದು ತುಂಬಾ ಬ್ಯೂಟಿಫುಲ್ ಆಗಿ ಬರುತ್ತೆ. ಲೇ ಮಾಡಿದ್ಮೇಲೆ 5 ಸ್ಟಾರ್ ಲುಕ್ ಬರುತ್ತೆ ಸರ್. ಇದು ಚೆನ್ನಾಗಿರುತ್ತೆ, ಒಳ್ಳೆ ಮೆಟೀರಿಯಲ್. ಇದು ಒಂದೆರಡು ಇಮೇಜ್ ಹಾಕ್ಬಿಡೋಣ ಇದ್ರ ಫ್ಲೋರಿಂಗ್ 100% ಹಾಕ್ಬಿಡೋಣ, ಇಮೇಜ್ ಹಾಕ್ಬಿಡೋಣ. ಸರ್ ಇದು ಪ್ರೈಸ್ ಎಲ್ಲಿಲ್ಲ ನೀವು? ಸರ್ ಪ್ರೈಸ್ ಒಳ್ಳೆ ಪಾಯಿಂಟ್ ಕೇಳಿದ್ರಿ ಸರ್. ನೋಡಿ, ನೀವು ಕೋಟಾ ಸ್ಟೋನ್ 2x2 ತಗೊಂಡ್ರೆ ಪಾಲಿಶ್, ಮಿರರ್ ಪಾಲಿಶ್ ಬಗ್ಗೆ ಹೇಳ್ತಾ ಇದೀನಿ. ಐ ಪಾಲಿಶ್ ಕಮ್ಮಿ, ಮಿರರ್ ಪಾಲಿಶ್ ಜಾಸ್ತಿ. ಸರಿನಾ? 80 rupees ಆಗುತ್ತೆ. ಸರಿನಾ? ಸೊ 75 ಇಂದ ಸ್ಟಾರ್ಟ್ ಆಗುತ್ತೆ. 75 ಸರ್. ಅಂದ್ರೆ ಸಿಮಿಲರ್ ಎಲ್ಲಾರು ಅಷ್ಟೇನೆ ಸರ್. ಕ್ವಾಂಟಿಟಿ ಜಾಸ್ತಿ ಇದ್ರೆ ನಾವು ರೇಟ್ ಇನ್ನು ತುಂಬಾ ಕಮ್ಮಿ ಮಾಡ್ತೀರಾ. ಏನು ಅಂದ್ರೆ ನಮ್ಗೆ ಕ್ವಾಂಟಿಟಿ ಜಾಸ್ತಿ ಇದ್ದಾಗ ನಾವು ₹1 ಇಟ್ಕೊಂಡ್ರೆ ಸಾಕು. 3000 ಅಡಿ ಅಂದ್ರೆ ₹1 ಇಟ್ಕೊಂಡ್ರೆ 3000 ದುಡಿತೀವಿ ನಾವು. ಸರಿ. ಸೊ ಸಿಮಿಲರ್ ಆ ರೀತಿ ಸರ್. ನೆಕ್ಸ್ಟ್ ನಮ್ಗೆ ಇದು ಬಂದು 2x4 ಬಂದು ₹108. 108 ಇದು? ಹೌದು, 2x4. ಏನಕ್ಕಂದ್ರೆ ನಮ್ಗೆ ಸರ್ ಈಗ ನಾವು 1000 ಅಡಿ ಇದೆ, 2x2 ಹಾಕಿದ್ರೆ ನಮ್ಗೆ ಜಾಯಿಂಟ್ಸ್ ಜಾಸ್ತಿ. ಸರಿನಾ? 100 ಜಾಯಿಂಟ್ಸ್ ಬರುತ್ತೆ ಅಂತ. 2x4 ಹಾಕಿದ್ರೆ 50 ಜಾಯಿಂಟ್ಸ್ ಬರುತ್ತೆ, ಕಮ್ಮಿ ಆಗುತ್ತೆ. ಹೌದು. ಸೊ ಜಾಯಿಂಟ್ಸ್ ಎಲ್ಲಿ ಕಮ್ಮಿ ಇರುತ್ತೆ ಅಲ್ಲಿ ಮೇಂಟೆನೆನ್ಸ್ ಈಸಿ ಇರುತ್ತೆ. ಆಸ್ ಸಿಂಪಲ್ ಆಸ್ ಇಟ್. ಮತ್ತೆ ಕೋಟಾ ಸ್ಟೋನ್ ಸೆಮಿ ಅಂತಾನು ಬರುತ್ತೆ. ಸೊ ಸೆಮಿ ಆಕ್ಚುಲಿ ಸ್ಟಾಕ್ ಖಾಲಿ ಆಗಿದೆ. ಸೊ ಸೆಮಿ ಬಂದ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ, ಸೆಮಿ ನೋಡ್ಬೋದು ನೀವು. ಸೆಮಿ ಬಂದ್ಬಿಟ್ಟು ನಮಗೆ 50 rupeesಗೆ ಸಿಗುತ್ತೆ. 50 ರೂಪಾಯಿಗೆ ಸಿಗುತ್ತೆ ಕೋಟಾ ಸ್ಟೋನ್. ಅಷ್ಟು ಕಮ್ಮಿ ಕೊಡ್ತಾ ಇದ್ದಾರೆ? ಹೌದು ಸರ್, ಅದು ಪಾಲಿಶ್ ಆಗಿರೋದಿಲ್ಲ. ಆ ಸಿಂಪಲ್ ಆಸ್ ಇಟ್. ಮತ್ತೆ ನೀವು ಪಾಲಿಶ್ ಮಾಡ್ತೀನಿ ಅಂದ್ರೆ 25 ರೂಪಾಯಿ ಜಾಸ್ತಿ ಆಗುತ್ತೆ. ಸೊ ಈ ಸೆಮಿನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಅದೊಂದು ಸ್ವಲ್ಪ ಮ್ಯಾಟ್ ಫಿನಿಶ್ ಇರೋದ್ರಿಂದ, ಅಂದ್ರೆ ಇದು ತುಂಬಾ ಮ್ಯಾಟ್ ಇದೆ, ಇದು ಪಾಲಿಶ್ ಇದೆ. ಅದು ಬಂದ್ಬಿಟ್ಟು 2 ಮಧ್ಯ ಇರುತ್ತೆ. ಸರಿನಾ? ಸೊ ಸ್ಯಾಟಿನ್ ಮ್ಯಾಟ್ ಅಂತ ಕರಿಬಹುದು ನಾವು. ಅದನ್ನೆಲ್ಲಾನು ನಾವು ಅಗೇನ್ ಪಾರ್ಕಿಂಗ್ ಅಲ್ಲಿ ಯೂಸ್ ಮಾಡಬಹುದು. ತುಂಬಾ ಜನ ಟೆರೆಸ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ, ಆ ತರ ಎಲ್ಲ ಯೂಸ್ ಮಾಡಬಹುದು. ಅದಕ್ಕೆ ಅದು ರೇಟ್ ಕಮ್ಮಿ, 50 ರೂಪಾಯಿ. ಸೊ ಅದನ್ನ ನೀವು ಪಾಲಿಶ್ ಮಾಡಿದ್ರೆ ಮತ್ತೆ ಈ ರೇಟ್ಗೆ ಬರುತ್ತೆ, ಇಲ್ಲಿಗೆ ಬಂದ್ಬಿಡುತ್ತೆ. ಹೌದು, ಅದನ್ನ ನೀವು ಪಾಲಿಶ್ ಮಾಡ್ಕೊಳ್ಬಹುದು. ಸೆಮಿನ್ ತಗೊಂಡು ಸೆಮಿ ಪಾಲಿಶ್ ತಗೊಂಡು ಮನೇಲಿ ಪಾಲಿಶ್ ಮಾಡ್ಕೊಂಡ್ರೆ ಮತ್ತೆ ಈ ರೇಟ್ಗೆ ಬರುತ್ತೆ. ಕರೆಕ್ಟ್ ಆಗಿ ಹೇಳಿದ್ರೆ ಆ ರೀತಿ. ಸರ್ ಇವಾಗ ಇಷ್ಟೊತ್ತು ಟಿಪ್ಸ್ ಆಯ್ತು, ಒಂದಿಷ್ಟು ಮಟೀರಿಯಲ್ ತೋರಿಸ್ಬಿಡೋಣ ಹಾಗಿದ್ರೆ. ಎಸ್ ಸರ್. ಸರ್ ನೋಡಿ, ಹೊಸ ಕಲೆಕ್ಷನ್ಸ್ ಅಲ್ಲಿ ಮಾರ್ಬಲ್ ಅಲ್ಲಿ ನೋಡಿ, ಇದು ಒಂದು ಹೊಸ ಕಲೆಕ್ಷನ್ ಸರ್. ಇದು ಗ್ರೇ ಕಲರ್. ನಾವು ಅರೋರಾ ನೋಡ್ತೀವಲ್ಲ ಸರ್, ಸೇಮ್ ಅರೋರಾ ಪ್ಯಾಟರ್ನ್ ಅಲ್ಲಿ ಬರುತ್ತೆ. ಗ್ರೀಜಿಯೋ ಅರೋರಾ ಅಂತ ಕರಿತೀವಿ. ಇಟಾಲಿನಲ್ಲಿ ಗ್ರೀಜಿಯೋ ಅಂದ್ರೆ ನಥಿಂಗ್ ಬಟ್ ಗ್ರೇ. ಸೊ ಗ್ರೇ ಕಲರ್ ಮೆಟೀರಿಯಲ್ ಇದು, ಗ್ರೀಜಿಯೋ ಅರೋರಾ ಅಂತ ಕರಿತೀವಿ. ಈ ಮೆಟೀರಿಯಲ್ ನಿಮ್ಗೆ ನಾವು ಸ್ಟಿಕ್ಕರ್ ಹಾಕಿದೀವಿ, 390 rupees. ಬೆಲೆ ಹಿಂಗೆ ಹಾಕ್ಬಿಡ್ತೀರಾ? ಹೌದು ಸರ್, ನಮ್ದು ಟ್ರಾನ್ಸ್ಪರೆಂಟ್ ಇರುತ್ತೆ ಸರ್ ಪ್ರತಿಯೊಂದು. ಜಿ ಅಂದ್ರೆ ಗ್ರೇ, ಎಫ್ ಅಂದ್ರೆ ಫ್ರಾಪಿಸಿನೋ ಅಂತ ಇಟ್ಟಿದೀವಿ. ಸೊ ರೇಟ್ ಇಲ್ಲೇ ಇದೆ, 390 ರೂಪಾಯಿ ಇದು. ಸರಿ. ಸ್ಟಿಕ್ಕರ್ ಮೇಲೆ ಮತ್ತೆ ಬರ್ದಿದ್ದಾರೆ ಸೋಲ್ಡ್ ಅಂತ. ಆಲ್ರೆಡಿ ಕಸ್ಟಮರ್ ತಗೊಂಡಿದ್ದಾರೆ ಹೊಸ ಮೆಟೀರಿಯಲ್. ಇದು ಆಲ್ರೆಡಿ ಸೋಲ್ಡ್ ಅದು ಇಮಿಡಿಯೇಟ್ ಸೋಲ್ಡ್ ಅದು. ಸೊ ಈಗ ಈ ಮೆಟೀರಿಯಲ್ ಇಲ್ಲಿಂದ ಲಿಫ್ಟ್ ಆಗಿದ ತಕ್ಷಣ ಸೇಮ್ ಬ್ಲಾಕ್ ಆಲ್ರೆಡಿ ಕಟ್ ಆಗಿರುತ್ತೆ. ಸೋಲ್ಡ್ ಅಂದಿದ ತಕ್ಷಣ ನಮ್ಮ ಇನ್ವೆಂಟ್ರಿ ಟೀಮ್ ಅವರು ನಮ್ಮ ಫ್ಯಾಕ್ಟರಿಗೆ ಅಪ್ಡೇಟ್ ಮಾಡಿರ್ತಾರೆ. ಅವ್ರು ಆಲ್ರೆಡಿ ಕಟ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಬ್ಲಾಕ್ ಸೇಮ್ ಮೆಟೀರಿಯಲ್ ಬಂದು ಇಲ್ಲಿ ಇಳಿಯುತ್ತೆ. ಡಾರ್ಕ್ ಕಲರ್ ನೋಡ್ತಾ ಇದೀವಿ ಇಲ್ಲಿ. ಸರ್ ನೋಡಿ, ಈ ಕಲರ್ ನೋಡಿ, ಇದು ತುಂಬಾ ಚೆನ್ನಾಗಿದೆ. ಇದು ಗ್ರೇ ಕಲರ್. ಸೊ ಸ್ಲೇಟ್ ಕಲರ್ ಅಂತ ಹೇಳ್ಬೋದು. ಸ್ಲೇಟ್ ಕಲರ್. ಹೌದು ಸರ್, ಸ್ಲೇಟ್ ಕಲರ್ ಅಲ್ಲಿ ನಿಮ್ಗೆ ಈ ನೋಡ್ತಾ ಇದೀರಾ, ಅದೇ ಹೈಲೈಟ್ ಲುಕ್ ಇದ್ರಲ್ಲಿ. ಸೊ ವೇನ್ಸ್ ಏನ್ ನೋಡ್ತಾ ಇದೀರಾ, ಇದು ಬ್ರೌನ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ ವೇನ್ಸ್. ಇದು ಸೇಮ್ ವೇನ್ಸ್ ತರನೇ ಇದೆ. ನೀವು ನೋಡಿದ್ರೆ ವಾಲ್ ಪೇಪರ್ ತರ ಕಾಣುತ್ತೆ ನಿಮ್ಗೆ, ನೋಡಿದ್ರೆ ಕಲ್ ತರಾನೇ ಕಾಣೋದಿಲ್ಲ. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಇದು. ನಮ್ ಟಿವಿ ವಾಲ್ಗೆ ಹಾಕ್ತೀನಿ ಅಂತ ಹೇಳ್ತಾ ಇರ್ತಾರೆ ಜನ. ಟಿವಿ ವಾಲ್ಗೆ ನಾವು ವಾಲ್ ಪೇಪರ್ ಹಾಕಿದ್ರೆ ಒಂದ್ 5 ವರ್ಷ ಆದ್ಮೇಲೆ ಮೇಂಟೆನೆನ್ಸ್ ಬರುತ್ತೆ. ಹೈಲೈಟರ್ಗೆ. ಸೊ ಆ ಜಾಗದಲ್ಲೆಲ್ಲ ನಾವು 100% ಇದನ್ನ ಯೂಸ್ ಮಾಡಬಹುದು. ಡಾರ್ಕ್ ಕಲರ್ ಆಗಿರೋದಕ್ಕೆ ನಾನು ಹೈಲೈಟರ್ ಬಗ್ಗೆ ಹೇಳ್ತಾ ಇದೀನಿ. ತುಂಬಾ ಜನ ಡಾರ್ಕ್ ಕಲರ್ ಬೇಕು, ನನ್ಗೆ ವೆಂಟಿಲೇಷನ್ ತುಂಬಾ ಇದೆ, ನಾನು ಫ್ಲೋರ್ ಅಲ್ಲಿ ಹಾಕೊಂತೀನಿ, 100% ಹಾಕೊಳ್ಬಹುದು. ತುಂಬಾ ಒಳ್ಳೆ ಮೆಟೀರಿಯಲ್ ಸರ್ ಇದು. ಇದು ನಿಮ್ಗೆ 500 rupees ಸಿಗುತ್ತೆ. 500 ಮಾರ್ಕೆಟ್ ಅಲ್ಲಿ ನಿಮ್ಗೆ 850 rupees ಇದೆ ಸರ್ ಇದ್ರ ಪ್ರೈಸ್. ನಮ್ಮಲ್ಲಿ 500 rupees ಗೆ ಈ ಮೆಟೀರಿಯಲ್ 100% ಸಿಗುತ್ತೆ. ಎಸ್ ಸರ್. ನೆಕ್ಸ್ಟ್ ನೀವ್ ಈ ಕಡೆ ತಿರುಗಿಸಿ ನೋಡ್ಬೋದು, ಈ ಕಡೆನೂ ಒಂದು ಹೊಸ ಮೆಟೀರಿಯಲ್ ಬಂದಿದೆ. ಸೊ ಈ ಮೆಟೀರಿಯಲ್ ವೈಬ್ರೆಂಟ್ ಕಲರ್. ತುಂಬಾ ಕಸ್ಟಮರ್ಸ್ ಕೇಳ್ತಾರೆ, ನಂಗೆ ಇನ್ನೂ ಸ್ವಲ್ಪ ಬ್ರೈಟ್ ಆಗಿ ಕಾಣ್ಬೇಕು ಮೆಟೀರಿಯಲ್ ಅಂತ ಹೇಳಿದಾಗ ನೋಡಿ ಈ ಮೆಟೀರಿಯಲ್ ನ ತಗೊಳ್ಬಹುದು. ಇದು ಇಲಾನ್ ಬೇಜ್ ಅಂತ ಮೆಟೀರಿಯಲ್. ಇಲಾನ್ ಬೇಜ್ ಪ್ರೈಸ್ ಅದ್ರ ಮೇಲೆನೆ ಬರ್ದಿದೀವಿ. 450 ರೂಪಾಯಿ ಇದೆ. 450. ಡಿಸ್ಕೌಂಟ್ಸ್ ಅಂತೂ 100% ಇದ್ದೇ ಇರುತ್ತೆ. ಅಗೇನ್ ಡಿಸ್ಕೌಂಟ್ಸ್ ನಿಮ್ಮ
ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಸರ್. ನಾನು ನಿಮ್ಗೆ ಮತ್ತೆ ಹೇಳ್ತಾ ಇದೀನಿ, ನಾನು ಪ್ರಾಜೆಕ್ಟ್ಸ್ ಅಲ್ಲಿ ವರ್ಕ್ ಮಾಡೋದು. ಹಾ ಸತ್ವ, ಬ್ರಿಗೇಡ್, ಮಾಡರ್ನ್ ಸ್ಪೇಸಸ್, ಟ್ರೈಫೆಕ್ಟಾ, ಅಲ್ಲು ಅರ್ಜುನ್ ಒಂದು 400 ವಿಲ್ಲಾ ಮಾಡ್ತಾ ಇದಾರೆ. ಅವ್ರದ್ದು ಒಂದು ವಿಲ್ಲಾ ಪ್ರೈಸ್ ಬಂದು 6 ಕೋಟಿ. ಓಕೆ ಅದಕ್ಕೆ ನಾನೇ ಮೆಟೀರಿಯಲ್ ಸಪ್ಲೈ ಮಾಡೋದು, ಮಾರ್ಬಲ್. ಓಕೆ ಇಲ್ಲಿಂದ 4 ಕಿಲೋಮೀಟರ್ ಪಕ್ಕದಲ್ಲಿನೇ. ಸರಿನಾ? ಅವ್ರಿಗೆ ನಾನು ಪ್ರಾಜೆಕ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ನೀವ್ ನಂಬೋದೇ ಇಲ್ಲ, 2000 ಅಡಿ ನಿಮ್ ಮನೆ ಇದೆ ಅಂತಂದ್ರೆ ಡೈರೆಕ್ಟ್ ನನ್ನ ಹೆಸರು ಯೋಗಿ ಅಂತ, ನೀವು ನಮ್ಮ ಅಂಗಡಿಗೆ ಬಂದು ಯೋಗಿ ಅಂತ ಕೇಳಿ, ನೀವ್ ಎಕ್ಸ್ಪೆಕ್ಟೇ ಮಾಡಲ್ಲ, ಆ ಪ್ರೈಸ್ ಅಲ್ಲಿ ನಿಮಗೆ ನಾನು ಮಾರ್ಬಲ್ ಕೊಡ್ತೀನಿ. ಹೌದಾ? 100%. ನಮ್ಮ ಕನ್ನಡ ವೀಕ್ಷಕರಿಗೆ ಸ್ಪೆಷಲ್ ಡಿಸ್ಕೌಂಟ್ ಇದೆ. 100% ಕೊಡ್ತೀನಿ ಸರ್. 100% ಕೊಡ್ತೀನಿ. ನನ್ನ ಹೆಸರು ಕೇಳಿ ನಿಮ್ಗೆ ಮಾರ್ಬಲ್ ಒಳ್ಳೆ ರೇಟಲ್ಲಿ ನಾನು ಕೊಡಿಸ್ತೀನಿ. ಕೊಡ್ತೀರಾ? 100% ಕೊಡ್ತೀನಿ. ಸೊ ಪ್ರಾಜೆಕ್ಟ್ ರೇಟಲ್ಲಿ ಕೊಡ್ತೀನಿ ನಿಮ್ಗೆ. ನೀವು ಯೋಚನೆ ಮಾಡ್ತಾ ಇದ್ದೀರಾ, ನಾನು ಅದೇ 10 ಲಕ್ಷ ನಾನು ಹೇಳ್ತಾ ಇರೋದು. ನಾನು ಒಂದು ಪ್ರಾಜೆಕ್ಟ್ ಗೆ ಸಪ್ಲೈ ಮಾಡಿದ್ರೆ ಅವ್ರ ಕ್ವಾಂಟಿಟಿ 10 ಲಕ್ಷ ಸ್ಕ್ವೇರ್ ಫೀಟ್ ಇರುತ್ತೆ. 10 ಲಕ್ಷ. ಸೊ ಅವ್ರಿಗೆ ಮೆಟೀರಿಯಲ್ ನಾವೇನು ತರ್ತೀವಿ, ಆ ಮೆಟೀರಿಯಲ್ಸ್ ಸರಿನಾ, ಆ ಮೆಟೀರಿಯಲ್ಸ್ ಅಲ್ಲೇ ನಿಮ್ಗೆ ಬೇಕಂದ್ರೆ ನಾವು ಮೆಟೀರಿಯಲ್ ಕಟ್ ಮಾಡಿ ಕೊಡೋಣ. ಸೂಪರ್, ತೊಂದ್ರೆ ಏನಿಲ್ಲ. ಸೊ ಆ ಪ್ರೈಸ್ ಅಲ್ಲೇ ನಿಮ್ಗೆ ಸಪ್ಲೈ ಕೊಡ್ತೀರಲ್ವಾ? 100% ಸರ್. ಇದ್ಯಾವ ಸ್ಟೋನ್ ಸರ್? ನಿಮ್ಗಿನ ಹೈಟ್ ಇದೆ ಇದು ಸರ್. ಚೆನ್ನಾಗಿ ಹೇಳಿದ್ರಿ ಸರ್. ಇದೊಂದು ಇಂಪೋರ್ಟೆಡ್ ಸ್ಟೋನ್. ಓಕೆ, ನಿಮ್ಗೆ ಗೊತ್ತಿರುತ್ತೆ, ಎಲ್ಲಾ ವೀಕ್ಷಕರಿಗೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಗ್ರನೈಟ್ಸ್ ಅಂಡ್ ಮಾರ್ಬಲ್ಸ್ ಅಲ್ಲಿ ಗ್ರನೈಟ್ ನಿಮ್ಗೆ 50 ರೂಪಾಯಿ ಇದೆ, 65 ರೂಪಾಯಿ ಇದೆ, 75 ರೂಪಾಯಿ ಇದೆ, 85 ರೂಪಾಯಿ ಇದೆ, 95 ರೂಪಾಯಿ ಇದೆ, 100 ರೂಪಾಯಿ ಇದೆ, 100 ರೂಪಾಯಿಂದ 150 ರೂಪಾಯಿವರೆಗೂ ಇದೆ. ಸರಿ ಸರಿನಾ? ಹೆಂಗೆ ರೇಟ್ ಡಿಫ್ರೆನ್ಸ್ ಆಗುತ್ತೆ ಗ್ರನೈಟ್ಸ್ ಅಲ್ಲಿ? ಏನಿಲ್ಲ ಸರ್, ನಾರ್ತ್ ಮೆಟೀರಿಯಲ್, ಸೌತ್ ಮೆಟೀರಿಯಲ್, 2 ಸೆಗ್ರಿಗೇಷನ್. ನಾರ್ತ್ ಇಂಡಿಯಾ ಮೆಟೀರಿಯಲ್ ಅಲ್ಲಿಂದ ತಗೊಂಡ್ ಬರ್ಬೇಕು. ಸೊ ಅದು ಯಾವಾಗ್ಲೂ 120 ರೂಪಾಯಿ ಮೇಲೇನೆ ರೇಟ್ ಜಾಸ್ತಿ ಇರುತ್ತೆ. ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಇರುತ್ತೆ, ಅಲ್ಲಿಂದ ತರಿಸ್ಬೇಕಲ್ವಾ ನಾವು. ಸೊ ಆ ರೇಟ್. ಸೊ ಸೌತ್ ಮೆಟೀರಿಯಲ್, ನಮ್ ಮೆಟೀರಿಯಲ್ ಯಾವಾಗ್ಲೂ ಸಾಧಾರಣ ಎಲ್ಲಾರು ಯೋಚನೆ ಮಾಡ್ತಾರೆ, ಏನಪ್ಪ ಬರೀ 50 ರೂಪಾಯಿ ಕ್ವಾಲಿಟಿ ಇಲ್ಲ ನಮ್ಮ ಮೆಟೀರಿಯಲ್ ಅಂತ ಯೋಚನೆ. ಆ ರೀತಿ ಅಲ್ಲ. ಸಾಧಾರಣ ನನಗೆ ಇಲ್ಲಿಂದ 15 ಕಿಲೋಮೀಟರ್ ಅಷ್ಟೇ, ಅಲ್ಲಿಂದ ಇಲ್ಲಿಗೆ ಬರುತ್ತೆ. ರೇಟ್ ಕಮ್ಮಿ ಅಷ್ಟೇ ಸರ್. ಅದೇ ರೀತಿ ನಿಮ್ಗೆ ಗೊತ್ತಿದೆ, ಇದು ಒಂದು ಇಂಪೋರ್ಟೆಡ್ ಕಲ್ಲು. ಇದು ಇಂಪೋರ್ಟೆಡ್ ಗ್ರನೈಟ್ ಇದು. ಸರಿನಾ? ಇಂಪೋರ್ಟೆಡ್. ಈ ನೀವು ಇದೇನ್ ನೋಡ್ತಾ ಇದೀರಲ್ಲ, ಈ ಸ್ಪಾಟ್ಸ್ ನಿಮ್ಗೆ ಕಾಣಿಸ್ತಾ ಇದೆ, ಶೈನಿಂಗ್ ಆಗ್ತಾ ಇದೆ, ಪಳ 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 ಅಂತ. ಸೊ ಇದು ಏನ್ ಮೆಟೀರಿಯಲ್ ಅಂದ್ರೆ ಇದನ್ನ ಎಮರಾಲ್ಡ್ ಪರ್ಲ್ ಅಂತ ಕರಿತೀವಿ. ಇದನ್ನ ನಾವು ಇಂಪೋರ್ಟ್ ಮಾಡ್ತೀವಿ ಬೇರೆ ಕಂಟ್ರಿಯಿಂದ. ಸರ್ ಫ್ರಾಂಕ್ ಆಗಿ ಹೇಳ್ಬೇಕು, ಗೊತ್ತಿದೆ ಅನ್ಬೇಕು, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅನ್ಬೇಕು. ನನಗೆ ಇದು ಯಾವ ದೇಶದಿಂದ ಬಂದಿದೆ ಅಂತ ನಿಜ ಗೊತ್ತಿಲ್ಲ, ಬಟ್ ಇಂಪೋರ್ಟೆಡ್ ಅಂತ ಮಾತ್ರ 100%. ಸರಿನಾ? ಅದಕ್ಕೆ ಹೇಳ್ತಾ ಇದೀನಿ. ಇದನ್ನ ನಾವು ಸಮುದ್ರದ ಕೆಳಗಡೆಯಿಂದ ಮೈನಿಂಗ್ ಮಾಡ್ತೀವಿ. ಇದು ಸಿ ಅಂಡರ್ ಸಿ ಮೈನಿಂಗ್. ಸಮುದ್ರದ ಕೆಳಗಡೆಯಿಂದ ಮೈನಿಂಗ್ ಮಾಡ್ತೀವಿ. ಇದು ನೀವು ಈ ಶೈನಿಂಗ್ ಏನ್ ನೋಡ್ತಾ ಇದೀರಾ, ಇದೆಲ್ಲ ನೀವು ಕಪ್ಪೆ ಚಿಪ್ಪು ಓಪನ್ ಮಾಡಿದ್ರೆ ಅದ್ರೊಳಗಡೆ ಶೈನ್ ಆಗ್ತಾ ಇರುತ್ತೆ. ಆ ಕಂಟೆಂಟ್ ಇದು ಪೂರ್ತಿ ನೀವು ನೋಡ್ತಾ ಇರೋದು. ಇದು ನ್ಯಾಚುರಲ್ ಹಂಗೆ ಬಂದಿರೋದು. ನಾವೇನು ಪೇಂಟ್ ಮಾಡಿಲ್ಲ, ಏನು ಮಾಡಿಲ್ಲ. ತುಂಬಾ ಜನ ಕಿಚನ್ ಕೌಂಟರ್ ಅಲ್ಲಿ ತುಂಬಾ ಜನ ಇದನ್ನ ಯೂಸ್ ಮಾಡಿದ್ದಾರೆ 100%. ನಿಮ್ಗೆ 100% ಈಗಲೇ ಗೊತ್ತಾಗ್ಬಿಟ್ಟಿರುತ್ತೆ. ಇಂಪೋರ್ಟೆಡ್ ಮೆಟೀರಿಯಲ್ ಅಂತ ಹೇಳ್ದ ಅಂದ್ರೆ ಇದು ರೇಟ್ ಜಾಸ್ತಿ ಇರುತ್ತೆ. ನಾನು ಅದೇ ಅನ್ಕೊಂಡೆ. 100% ಸರ್. ಇದೊಂದ್ ಸ್ವಲ್ಪ ರೇಟ್ ಜಾಸ್ತಿನೇ. ಇದು ನಿಮ್ಗೆ 800 ರೂಪಾಯಿ ಆಗುತ್ತೆ. 800 ರೂಪಾಯಿ, 800 ರುಪೀಸ್ ಆಗುತ್ತೆ ಒಂದು ಸ್ಕ್ವೇರ್ ಫೀಟ್ ಗೆ. ಯಾರು ಬೈ ಮಾಡ್ತಾರೆ? 100% ಸರ್. ತಿಂಗಳಲ್ಲಿ 3 ಸ್ಲ್ಯಾಬ್ 4 ಸ್ಲ್ಯಾಬ್ ಸೇಲ್ ಮಾಡ್ತೀವಿ ನಾವು. ಇದು ಹೌದಾ? ಹೇಗೆ ಅಂತ ಹೇಳ್ತೀನಿ ನಿಮ್ಗೆ ಸರ್. ಒಂದು ನಾನ್ ಅನ್ಕೊಳ್ತೀನಿ, ಕೆಫೆ ಕಾಫಿ ಡೇಗೆ ಯಾರಪ್ಪ ಹೋಗ್ತಾರೆ, ಅಷ್ಟೊಂದು ಕಾಸ್ಟ್ ಇರುತ್ತೆ. 300 ರೂಪಾಯಿ ಕಾಫಿ ಯಾರು ಕುಡಿತಾರೆ ಅಂತ ನಾನು ಅನ್ಕೊಳ್ತೀನಿ. ಅವ್ರಿಗಿರೋ ಬಿಸ್ನೆಸ್ ಅವ್ರಿಗಿದೆ. ಹಂಗೆ ಕಸ್ಟಮರ್ಸ್ ಅಲ್ಲೂ ಅಷ್ಟೇನೆ 50 ರೂಪಾಯಿ ಪರ್ಚೇಸ್ ಮಾಡೋರು ಇದಾರೆ, 800 ರೂಪಾಯಿ ಪರ್ಚೇಸ್ ಮಾಡೋರು ಇದಾರೆ. ಸೊ ಅವ್ರಿಗೆ ಕಲೆಕ್ಷನ್ಸ್ ಇಟ್ಟಿದೀವಿ ಎಲ್ಲಾ ರೀತಿ. ಈಗ ಮಧ್ಯ ವರ್ಗದವ್ರಿಗೂ ನಾವು ಕಲೆಕ್ಷನ್ಸ್ ಇಟ್ಟಿದೀವಿ. ಯಾರು ನನಗೆ ಇನ್ನೂ ಚೆನ್ನಾಗಿರೋದ್ ಬೇಕು ಅನ್ನೋರ್ಗು ಕಲೆಕ್ಷನ್ಸ್ ಇಟ್ಟಿದೀವಿ. ಆ ರೀತಿ ಸರ್. ಇದು ಕಿಚನ್ ಕೌಂಟರ್. ನಾನು ಈಗ ತುಂಬಾ ಜನ ಏನ್ ಪ್ಲಾನ್ ಮಾಡ್ತಾರೆ ಅಂದ್ರೆ, ಕಿಚನ್ ಕೌಂಟರ್ ಅಲ್ಲಿ ನೀವು ಕ್ವಾಡ್ಸ್ ಹೋಗ್ತೀರಾ ಅಂತ ಅನ್ಕೊಳ್ಳಿ, ಮಾಡರ್ ಕಿಚನ್ ಮಾಡೋದಕ್ಕೆ 700 ರೂಪಾಯಿ 800 ರೂಪಾಯಿ ಕ್ವಾಡ್ಸ್. ಸೊ ಕ್ವಾಡ್ಸ್ ಬದಲು ನ್ಯಾಚುರಲ್ ಕಲ್ ತಗೊಳ್ತಾರೆ. ನನ್ಗೆ ಏನು ಭಯ ಇಲ್ಲ, ನಿಮ್ದೇ ನಾನು ಕಲ್ನೇ ಹಾಕೊಳ್ತೀನಿ. ಸೊ ಕ್ವಾಡ್ಸ್ ಬೇಡ ನನಗೆ, ನಾನು ಕಲ್ನೇ ಹಾಕೊಳ್ತೀನಿ ಅಂತ ಹೇಳಿ ಈ ಮೆಟೀರಿಯಲ್ ಹೋಗ್ತಾರೆ. ಬಡ್ಜೆಟ್ ನನ್ನ ಹತ್ರ ಇದೆ, ಓಕೆ ಪ್ರಾಬ್ಲಮ್ ಇಲ್ಲ, ಲಿವಿಂಗ್ ಏರಿಯಾದಲ್ಲಿ ಹಾಕ್ತೀನಿ, ಹಾಕಿ ಸ್ಟೆಪ್ಸ್ ಹಾಕ್ಬೋದು. ತುಂಬಾ ಜನ ಡೂಪ್ಲೆಕ್ಸ್ ಅಲ್ಲಿ ಸ್ಟೆಪ್ಸ್ ಗೆ ಇದನ್ನೇ ಹಾಕ್ತಾರೆ. ಪ್ರೀಮಿಯಂ ಅಲ್ವಾ? 100% ಸರ್. ಸೊ ಸ್ಟೆಪ್ಸ್ ಎಷ್ಟಿರುತ್ತೆ, ಒಂದು 200 ಅಡಿ 300 ಅಡಿ ಅಲ್ವಾ, ಇನ್ವೆಸ್ಟ್ ಮಾಡ್ತಾರೆ ಬಡ್ಜೆಟ್. ಬೆಟರ್. ತುಂಬಾ ಒಳ್ಳೆ ಮೆಟೀರಿಯಲ್ ಸರ್. ಇದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಆಕ್ಚುಲ್ ಆಗಿ ಈಗ ಚೆನ್ನಾಗಿ ಹೋಗ್ತಾ ಇದೆಯಾ? ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸರ್ ಮೆಟೀರಿಯಲ್. ಸರ್ ಇದೇನ್ ನೋಡ್ತಾ ಇದೀವಿ ಸರ್? ನೋಡಿ, ಇದೊಂದು ಕಲ್ಲು, ಇದು ಬೇಜ್ ಕಲರ್ ಅಲ್ಲಿ. ಈ ಕಲ್ಲ ನೀವು ತುಂಬಾ ಕಡೆ ನೋಡಿರ್ಬೋದು. 5 ಸ್ಟಾರ್ ಹೋಟೆಲ್ಸ್ ಅಲ್ಲೆಲ್ಲ ಇದೇ ಕಲ್ಲು ಯೂಸ್ ಮಾಡ್ತಾರೆ. ಲಾಬಿಲಿ, ಎಸ್ಪೆಷಲಿ ಲಾಬಿಲಿ 100% ಯೂಸ್ ಮಾಡಿರ್ತಾರೆ ಸರ್. ಲೈಟ್ ಎಂಪರಾಯ್ಡರ್ ಅಂತ ಕರಿತೀವಿ. ಎಂಪರಾಯ್ಡರ್ ಇಟಲಿ ಮೆಟೀರಿಯಲ್. ಇದು ಇಟಲಿಯಿಂದ ಇಂಪೋರ್ಟ್ ಮಾಡಿರೋದು. ಕಲ್ಲು ತಂದು ನಾವು ಸ್ಲೈಸ್ ಮಾಡಿ ನಮ್ಮ ಕ್ವಾಲಿಟಿನಲ್ಲಿ ಪ್ರೋಸೆಸ್ ಮಾಡಿ ಇಲ್ಲಿ ಇಟ್ಟಿದೀವಿ. ಸರಿನಾ? ಸೊ ಇದು ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಇದು ರಾಯಲ್ ಲುಕ್ ಬರುತ್ತೆ. 5 ಸ್ಟಾರ್ ಹೋಟೆಲ್ಸ್ ಅಲ್ಲಿ ಎಲ್ಲಾರು ಇದನ್ನ ಹಾಕಿರ್ತಾರೆ ಫ್ಲೋರ್ ಅಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಇದರಲ್ಲಿ ಇದು ನೀವು ನೋಡ್ತಾ ಇದೀರಾ, ಲೈಟ್ ಬ್ರೌನಿಶ್ ಕಲರ್ ಅಲ್ಲಿ ಇದೆ. ಬ್ರೌನಿಶ್ ಕಲರ್ ಅಲ್ಲಿ ಇದೆ. ನಮ್ಮ ಲ್ಯಾಮಿನೇಟ್ಸ್ ಆಗಿರ್ಬೋದು,
ಸರಿನಾ. ನಮ್ ಕರ್ಟೈನ್ಸ್, ನಮ್ ಫರ್ನಿಚರ್ಸ್ 99% ಏನ್ ಕಲರ್ ಅಲ್ಲಿ ಬರುತ್ತೆ, ಎಲ್ಲ ಕ್ರೀಮ್ ಕಲರ್, ಬೇಜ್ ಕಲರ್, ಬ್ರೌನ್ ಕಲರ್, ಇದ್ರಲ್ಲೇ ಕಲೆಕ್ಷನ್ ಜಾಸ್ತಿ ಕ್ಯಾಪಚಿನೋ ಅಲ್ಲಿ ಜಾಸ್ತಿ 100%. ಸೊ ಜನಗಳಿಗೂ ಅದೇ ಕಲರ್ ಗಳೇ ಇಷ್ಟ ಆಗೋದು. ಬ್ಲೂ ಕಲರ್, ಯೆಲ್ಲೋ ಕಲರ್ ಯಾರು ಅಷ್ಟೊಂದು ಪ್ರಿಫರ್ ಮಾಡೋದು. ತುಂಬಾ 99% ಜನ ಈ ತರ ಕಲರ್ಸ್ ನ ಚೂಸ್ ಮಾಡ್ತಾರೆ. ಸರಿ ಸರಿ. ಎಲ್ಲಾ ಫರ್ನಿಚರ್ಸ್ ಗೆ, ಕರ್ಟೈನ್ಸ್ ಗೆ ಆಗಿರ್ಬೋದು, ಎಲ್ಲದಕ್ಕೂ ಈ ಮೆಟೀರಿಯಲ್ ಮ್ಯಾಚ್ ಆಗುತ್ತೆ, ಫ್ಲೋರ್ ಮ್ಯಾಚ್ ಆಗುತ್ತೆ. ಇದು ಹೈಲೈಟ್ ಪಾಯಿಂಟ್ ಇದು. ಸೊ ಇಂಟೀರಿಯರ್ಸ್ ಬಂದ್ರೆ ರಪ್ಪ ತಗೊಂಡ್ ಹೋಗ್ತಾ ಇರ್ತಾರೆ ಈ ಮೆಟೀರಿಯಲ್. ತುಂಬಾ ಒಳ್ಳೆ ಮೆಟೀರಿಯಲ್ ಸರ್, ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಕದ್ಮೇಲೆ ಮೆಟೀರಿಯಲ್ ಇದು. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 375 ರೂಪಾಯಿ ಇದೆ. 375 ರುಪೀಸ್ ನಮ್ಮ ಅಂಗಡಿ ಪ್ರೈಸ್ ಇದೆ. ರೀಸನಬಲ್ ಪ್ರೈಸ್ 100% ಸರ್. ಬಟ್ ಇದರಲ್ಲೂ ಡಿಸ್ಕೌಂಟ್ ಇದೆ. 100% ಡಿಸ್ಕೌಂಟ್ ಸಿಗುತ್ತೆ. ಸೊ ಡಿಸ್ಕೌಂಟ್ಸ್ ಪರ್ಟಿಕ್ಯುಲರ್ ಆಗಿ ನೀವು ಬೇಕಂದ್ರೆ ನನ್ನ ಹೆಸರು ಕೇಳಿ, ನಿಮ್ಗೆ ನಾನು ಪ್ರಾಡಕ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಯೋಗಿ ಅವ್ರು ನೀವು ಅನ್ಬಿಲೀವ್ ಬಿಲೀವೇ ಮಾಡಕ್ ಆಗಲ್ಲ ನಾನು ಹೇಳೋ ಪ್ರೈಸ್ ನ, ಸರಿನಾ. ನೀವು ನನ್ ಕೇಳಿ ನೀವು ಖುಷಿಯಾಗಿ ಮೆಟೀರಿಯಲ್ ತಗೊಂಡ್ ಹೋಗ್ತೀರಾ, ಇಷ್ಟೇ ನನ್ ಗ್ಯಾರಂಟಿ ಇದೆ ನಿಮ್ಗೆ. ಸರಿ ಸರಿ. ನಾನು ಮತ್ತೆ ಅದು ಇದು ಎಲ್ಲ ಹೇಳಲ್ಲ, ಸರಿನಾ. ಕ್ವಾಂಟಿಟಿ ಬಗ್ಗೆ ನೋಡಿ ನಾನು ಒಳ್ಳೆ ಪ್ರೈಸ್ ಹಾಕೊಡ್ತೀನಿ. ಪ್ರಾಜೆಕ್ಟ್ ಪ್ರೈಸ್ ಅಲ್ಲೇ ನಿಮ್ಗೆ ಮಾಡ್ಕೊಡೋಣ ಎಲ್ಲರೂ. ಸೂಪರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಫೈನಲ್ ಆಗಿ ನಮ್ಮ ಸ್ಕೋಪ್ ಅಂಡ್ ಮಾರ್ಬಲ್ಸ್ ಅಂಡ್ ಗ್ರಾನೈಟ್ ಗೆ ಬರಬೇಕು ಅಂದ್ರೆ ಎಲ್ಲಿ ಬರಬೇಕು, ಅಡ್ರೆಸ್ ಹೇಳಿ ಸರ್ ನಮ್ಗೆ. ಸರ್ ಇದು ನೋಡಿ, ನಾವಿರೋದು ಬೆಂಗಳೂರಲ್ಲಿ. ಸೊ ಬೆಂಗಳೂರಲ್ಲಿ KR ಪುರಂ ತುಂಬಾ ಜನ ಗೊತ್ತು, ಬಾಣಸವಾಡಿ ತುಂಬಾ ಜನ ಗೊತ್ತು, ಕಲ್ಕೆರೆ ತುಂಬಾ ಜನ ಗೊತ್ತು. ಫೇಮಸ್ ಹಬ್ಬು, ಟೈಲ್ಸ್ ಗೆಲ್ಲ ಹಬ್ಬು ಬಂದು ಕಲ್ಕೆರೆ ಇಲ್ಲೇನೆ. ಈಗ ಜಿಗಣಿ ತರ ಆಗ್ಬಿಟ್ಟಿದೆ ನಮ್ಮ ಏರಿಯಾ. ಇದು ರಾಂಪುರ ಅಂತ ಕರಿತೀವಿ. ರಾಂಪುರ. ಸೊ ನಾವಿರೋ ಏರಿಯಾ ಬಂದ್ರೆ ರಾಂಪುರ ಎಲ್ಲಪ್ಪ ಬರುತ್ತೆ ಅಂತಂದ್ರೆ, ನಮಗೆ ನಾವು ಈ ಕಡೆಯಿಂದ ಬಂದ್ರೆ ಬಾಣಸವಾಡಿಯಿಂದ ನಮ್ಗೆ 3-4 ಕಿಲೋಮೀಟರ್ ಆಗುತ್ತೆ. ವರ್ಮಾವ್ ಸಿಗ್ನಲ್ ಇಂದ 3-4 ಕಿಲೋಮೀಟರ್ ಆಗುತ್ತೆ. ಸರಿನಾ. ನಾವ್ ಈ ಕಡೆ ಮಹದೇವಪುರ ಆ ಕಡೆಯಿಂದ ಎಲ್ಲ ಬರ್ತೀವಿ ಅಂದ್ರೆ KR ಪುರಂ. ಸೊ KR ಪುರಂ ಇಂದ ಆವಳಹಳ್ಳಿ ಮೇನ್ ರೋಡ್, ಇಂದ ನಂದು 2 ಕಿಲೋಮೀಟರ್ ಬರುತ್ತೆ. KR ಪುರಂ ಇಂದ ಒಂದು 6 ಕಿಲೋಮೀಟರ್ ಆಗುತ್ತೆ. 6 ಕಿಲೋಮೀಟರ್ ಆಗುತ್ತೆ. ನಮ್ಗೆ ಯಲಹಂಕ ಸೈಡ್ ಇಂದ ಬರ್ತೀವಿ ಅಂದ್ರೆ ಜಕ್ಪುರ್ ರೋಡ್, ಹೆಗಡೆ ನಗರ್. ಸೊ ಈ ತರ ಬಂದು ಭೈರತಿ ಕ್ರಾಸ್ ಬಂದ್ರೆ ಭೈರತಿ ಕ್ರಾಸ್ ಇಂದ ಜಸ್ಟ್ 3 to 4 ಕಿಲೋಮೀಟರ್ಸ್ ಆಗುತ್ತೆ. ನಮ್ಮ ಏರಿಯಾ ಹೆಸರು ಬಂದು ರಾಂಪುರ. ಇದು ರಾಂಪುರ. ಸ್ಕೋಪ್ ಗ್ರನೈಟ್ಸ್ ಅಂಡ್ ಇಂಪೋರ್ಟೆಡ್ ಮಾರ್ಬಲ್ಸ್ ಅಂತ ನೀವು ಗೂಗಲ್ ಮ್ಯಾಪ್ಸ್ ಅಲ್ಲಿ ಹಾಕಿದ್ರೆ ನಮ್ದು ಬರುತ್ತೆ. ನೀವು ಖಂಡಿತ ಬರ್ಬೋದು. ನಮ್ ರಿವ್ಯೂಸ್ ನೀವು ನೋಡ್ಕೊಂಡು ಬರ್ಬೋದು. ಸರ್ ಲ್ಯಾಂಡ್ ಮಾರ್ಕ್ ಅಂದ್ರೆ ಏನಂತ ಹೇಳ್ಬೋದು ಅಂದ್ರೆ, ನಮ್ದು ಇಲ್ಲಿ 2 ಲ್ಯಾಂಡ್ ಮಾರ್ಕ್ಸ್ ಹೇಳ್ತೀನಿ ನಾನು. ಒಂದು ರೈಟ್ ಸೈಡ್ ಅಲ್ಲಿ ನಮ್ಗೆ ಭರತ್ ಪೆಟ್ರೋಲಿಯಂ ಇದೆ, ರಾಂಪುರ ಭರತ್ ಪೆಟ್ರೋಲಿಯಂ ಇದೆ. ನೆಕ್ಸ್ಟ್ ಲೆಫ್ಟ್ ಸೈಡ್ ಹೋದ್ರೆ ಉಡುಪಿ ಉತ್ಸವ ಅನ್ನೋದು ಒಂದು ಹೋಟೆಲ್ ಇದೆ, ದೊಡ್ಡ ಹೋಟೆಲ್. ಸೊ 2 ಲ್ಯಾಂಡ್ ಮಾರ್ಕ್ಸ್ ಹತ್ರ ಹೇಳ್ಬೋದು. ಏನಕ್ಕೆ ಸರ್ ಲ್ಯಾಂಡ್ ಮಾರ್ಕ್? ನಮ್ ಸ್ಕೋಪ್ ಗ್ರಾನೈಟ್ಸ್ ಅಂಡ್ ಮಾರ್ಬಲ್ಸ್ ಒಂದು ಲ್ಯಾಂಡ್ ಮಾರ್ಕ್ ಆಗಿದೆ. ಲ್ಯಾಂಡ್ ಮಾರ್ಕ್ ಆಗಿದೆ ಈಗ. ಬೇರೆ ಏನಕ್ಕೆ, ಬೇರೆ ಎಲ್ಲ ಲ್ಯಾಂಡ್ ಮಾರ್ಕ್ಸ್. ಸ್ಕೋಪ್ ಗ್ರಾನೈಟ್ಸ್ ಅಂಡ್ ಮಾರ್ಬಲ್ಸ್ ಅಂತ ಹಾಕಿದ್ರೆ ಬರುತ್ತೆ. ಇಲ್ಲಾಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ ಕಾಲ್ ಮಾಡಿದ್ರೆ ನಾವು ಲೊಕೇಶನ್ ಕಳಿಸ್ತೀವಿ, ಖಂಡಿತ ಬರ್ಬೋದು. ಸೂಪರ್ ಆಗಿ ಹೇಳಿದ್ರಿ. ಅಂಡ್ ನಮ್ಮ ವೀಕ್ಷಕರಿಗೆ ಗ್ರಾನೈಟ್ ಸೇಲ್ ಮಾಡೋದ್ರ ಜೊತೆ ಅದ್ರ ನಾಲೆಜ್ ಅನ್ನ ಕೊಟ್ಟಿದ್ದೀರಾ. ಒಂದ್ ಮಾತು ಹೇಳಿದ್ರಿ ಸರ್, ನಮ್ಮ ಹತ್ರ ತಗೊಳ್ಳಿ, ಎಲ್ಲಾದ್ರೂ ತಗೊಳ್ಳಿ, ಬಟ್ ಒಳ್ಳೇದನ್ನ ಬೈ ಮಾಡಿ ಅಂತ ಹೇಳಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ.